ತಮಗೆ ಇಂಟ್ರೆಸ್ಟ್ ಅನಿಸಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜೈ ಬಿಸಿಯೂಟದ ಬಳಗ. ಕಾಕೋರಿ ರೈಲು ಪಿತೂರಿಯನ್ನ ಸಂಘಟಿಸಿದವರು ಯಾರು ಅಂತ ಕ್ವಶನ್ ಆಗಿದೆ. ಕಾಕೋರಿ ರೈಲು ಪಿತೂರಿ ಇದ್ರ ಮೇಲೆ ಕ್ವಶನ್ ಹೆಂಗೆ ಕೇಳಿದ್ದಾನಂದ್ರೆ 1925 ಆಗಸ್ಟ್ 9 ಆಧುನಿಕ ಭಾರತ ಇತಿಹಾಸದಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಕೇಳೋಣ. PSI ಕ್ವಶನ್. 1925 ಆಗಸ್ಟ್ 9 ಆಧುನಿಕ ಭಾರತದ ಇತಿಹಾಸದಲ್ಲಿ ಈ ಒಂದು ವರ್ಷ ಮತ್ತು ದಿನಾಂಕ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಕಾಕೋರಿ ರೈಲು ಪಿತೂರಿಗೆ ಸಂಬಂಧಪಟ್ಟ. ಕಾಕೋರಿ ರೈಲು ಪಿತೂರಿ ಭಾರತ ದೇಶದ ಸ್ವತಂತ್ರ ಹೋರಾಟದಲ್ಲಿ ಇದು ಒಂದು ಪಿತೂರಿ ಅಂದ್ರೆ ಅನೇಕ ಪಿತೂರಿಗಳು ಸಂಭವಿಸ್ತವೆ. 1908ರಲ್ಲಿ ಅಲಿಪುರ್ ಬಾಂಬ್ ಪ್ರಕರಣ ಆಗಿರಬಹುದು, 1909ರಲ್ಲಿ ನಾಸಿಕ್ ಪಿತೂರಿ, 1912ರಲ್ಲಿ ದೆಹಲಿ ಪಿತೂರಿ, 1914ರಲ್ಲಿ ಕಾಮಘಾಟ್ ಮಾರು ದುರಂತ, 1925ರಲ್ಲಿ ಕಾಕೋರಿ ರೈಲು ಪಿತೂರಿ, 1928ರಲ್ಲಿ ಲಾಹೋರ್ ಪಿತೂರಿ, 1931ರಲ್ಲಿ ಶಸ್ತ್ರಾಗಾರದ ಮೇಲೆ ದಾಳಿ. ಈ ಅನೇಕ ಪಿತೂರಿಗಳು ಆಧುನಿಕ ಭಾರತದ ಇತಿಹಾಸದಲ್ಲಿ ಪಿತೂರಿಗಳೇ ಒಂದು ವಿಶೇಷ. ಅಂದ್ರೆ ಕ್ರಾಂತಿಕಾರಿಗಳು ಬ್ರಿಟಿಷರನ್ನ ಶಮನ ಮಾಡುವ ಉದ್ದೇಶಕ್ಕಾಗಿ ಅನೇಕ ತಮ್ಮದೇ ಆಗಿರುವಂತ ಯೋಜನೆಗಳನ್ನು ರೂಪಿಸ್ತಾರೆ. ಆ ರೂಪಿಸಿದಂತ ಯೋಜನೆಗಳನ್ನ ಅವರು ಪಿತೂರಿಗಳಂತ ಕರೆದರು. ಅದರಲ್ಲಿ ಒಂದು ಯಾವುದು ಅಂದ್ರೆ ಕಾಕೋರಿ ರೈಲು ಪಿತೂರಿ. ಈ ಕಾಕೋರಿ ರೈಲು ಪಿತೂರಿ ನಡೆದ ವರ್ಷ ಯಾವಾಗಂದ್ರೆ 1925 ಆಗಸ್ಟ್ 9 ಉತ್ತರ ಪ್ರದೇಶದ ಕಾಕೋರಿ ಅನ್ನುವಂಥ ಸ್ಥಳದಲ್ಲಿ HRA ಅನ್ನುವಂಥ ಒಂದು ಸಂಘಟನೆ. ಈ HRA ಅನ್ನುವಂಥ ಸಂಘಟನೆ ವಿಶೇಷ ಏನಂದ್ರೆ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ಕರಿತೀವಿ. ಈ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಸಂಘಟನೆಯನ್ನ 1924ರಲ್ಲಿ ಸಚಿನ್ ಸನ್ಯಾಲ್ ಅವರು ಉತ್ತರ ಪ್ರದೇಶದ ಲಕ್ನೋ ಅನ್ನುವಂಥ ಸ್ಥಳದಲ್ಲಿ ಸ್ಥಾಪನೆ ಮಾಡ್ತಾರೆ. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಸಚಿನ್ ಸನ್ಯಾಲ್ ಅವರು ಬಂದಿ ಜೀವನ್ ಅನ್ನುವಂಥ ಪತ್ರಿಕೆಯನ್ನು ಬರೀತಾರೆ. ಆ ಬಂದಿ ಜೀವನ್ ಎಂಬ ಪತ್ರಿಕೆಯನ್ನ ಭಾರತದ ಕ್ರಾಂತಿಕಾರಿಗಳ ಬೈಬಲ್ ಅಂತ ಕರಿತೀವಿ. ಹಾಗಾದ್ರೆ ಸಚಿನ್ ಸನ್ಯಾಲ್ ಅವರು 1924ರಲ್ಲಿ ಉತ್ತರ ಪ್ರದೇಶದ ಲಕ್ನೋ ಅನ್ನುವಂಥ ಸ್ಥಳದಲ್ಲಿ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅನ್ನುವಂಥ ಸಂಘಟನೆಯನ್ನು ಪ್ರಾರಂಭ ಮಾಡ್ತಾರೆ. ಆ ಸಂಘಟನೆಗೆ ಹಣದ ಅವಶ್ಯಕತೆ ತುಂಬಾ ಇತ್ತು. ಹಣ ಇರಲಿಲ್ಲ, ದುಡ್ಡು ಇರಲಿಲ್ಲ. ಆ ಸಮಯದಲ್ಲಿ ಹೆಂಗಾರ ಮಾಡಿ ನಾವು ಹಣವನ್ನು ಸಂಗ್ರಹ ಮಾಡಬೇಕು ಅನ್ನುವಂಥ ಉದ್ದೇಶವನ್ನ ಸಚಿನ್ ಸನ್ಯಾಲ್ ಅವರು ಹೊಂದಿರ್ತಾರೆ. ಆ ಸಚಿನ್ ಸನ್ಯಾಲ್ ಅವರ ಪರಮ ಶಿಷ್ಯರಲ್ಲಿ ಒಬ್ಬರಾಗಿರುವಂತ ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು ಏನ್ ಮಾಡಿದರು ಅಂತಂದ್ರೆ ಅವ್ರಿಗೆ ಯಾವುದೋ ಒಂದು ಸಂದೇಶದಿಂದ ಮಾಹಿತಿ ಬರ್ತದೆ. ಏನು ಇಲ್ಲ, ನಾವು ಉತ್ತರ ಪ್ರದೇಶದ ಆ ಕಾಕೋರಿಯ ಮೂಲಕ ದೆಹಲಿಗೆ ಪ್ರಯಾಣ ಮಾಡುವಂತ ಒಂದು ಟ್ರೈನ್ ನಲ್ಲಿ ಅಪಾರ ಪ್ರಮಾಣದಲ್ಲಿ ದುಡ್ಡನ್ನು ಸಾಗಿಸ್ತಾ ಇದ್ದಾರೆ, ಹಣವನ್ನು ಸಾಗಿಸ್ತಾ ಇದ್ದಾರೆ. ಆ ದುಡ್ಡನ್ನು ಸಾಗಿಸ್ತಾ ಇದ್ದಾರೆ. ಹೆಂಗಾರ ಮಾಡಿ ಆ ಟ್ರೈನನ್ನು ಸ್ಟಾಪ್ ಮಾಡಿ ಟ್ರೈನನ್ನು ಒಡೆದು ಅದರಲ್ಲಿರುವಂತ ಹಣವನ್ನ ಕೊಳ್ಳೆ ಹೊಡಿಬೇಕು, ದುಡ್ಡನ್ನ ಕೊಳ್ಳೆ ಹೊಡಿಬೇಕು ಅಂತೇಳಿ ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ ಆಗಿರಬಹುದು, ಚಂದ್ರಶೇಖರ್ ಆಜಾದ್ ಆಗಿರಬಹುದು, ಆಮೇಲೆ ರೋಷನ್ ಲಾಲ್ ಆಗಿರಬಹುದು, ಅನೇಕ ವ್ಯಕ್ತಿಗಳು ಏನು ಮಾಡಿದಾರೆ ಅಂದ್ರೆ ತಮ್ಮ ಗುರುಗಳಾಗಿರುವಂತ ಸಚಿನ್ ಸನ್ಯಾಲ್ ಅವರ ಮಾರ್ಗದರ್ಶನದೊಂದಿಗೆ ಆ ಒಂದು ರೈಲಿನ ಮೇಲೆ ಅಟ್ಯಾಕ್ ಮಾಡ್ತಾರೆ, ರೈಲನ್ನು ಸ್ಟಾಪ್ ಮಾಡ್ತಾರೆ, ಅಲ್ಲಿರುವಂತ ಅಧಿಕಾರಿಗಳನ್ನ ಕೊಲೆ ಮಾಡ್ತಾರೆ, ಡಬ್ಬಿಗಳನ್ನು ಹೊಡಿತಾರೆ. ಹೊಡೆದಾಗ ಹಣದ ಬದಲಾಗಿ ಕಾಗದವನ್ನು ಸಾಗಿಸ್ತಾ ಇದ್ರು. ಅದ್ರಾಗ ಹಣನೇ ಇರಲಿಲ್ಲ. ಹಣದ ಬದಲಾಗಿ ಕಾಗದವನ್ನು ಸಾಗಿಸ್ತಾ ಇದ್ರು. ಒಂದಿಷ್ಟು ಚಿಲ್ಲರೆ ನಾಣ್ಯಗಳಿದ್ದು. ಇದನ್ನ ಕಂಡಂತ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಂತಾರೆ, ನಮಗೆ ಮೋಸ ಆಯಿತು, ಇದು ನಮಗೆ ಮೋಸ ಆಯಿತು, ಅನ್ಯಾಯ ಆಯ್ತು ಅಂತ ತಿಳ್ಕೊಂಡು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರು ಆ ಟ್ರೈನನ್ನು ಸುತ್ತ ಹಾಕ್ಲಕ್ಕೆ ಶುರು ಮಾಡ್ತಾರೆ. ಆ ಸಮಯದಲ್ಲಿ ಚಂದ್ರಶೇಖರ್ ಆಜಾದ್ ಅವರು ಪಲಾಯನ ಮಾಡ್ತಾರೆ. ಕ್ವಶನ್ ಕೇಳಿದ್ದಾರೆ, ಕಾಕೋರಿ ರೈಲು ದರೋಡೆಯಲ್ಲಿ ಪರಾರಿಯಾಗಿರುವಂತ ಕ್ರಾಂತಿಕಾರಿ ಯಾರು ಅಂದ್ರೆ ಚಂದ್ರಶೇಖರ್ ಆಜಾದ್. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರನ್ನ ಬಂಧಿಸಲಾಗ್ತದೆ. ಬಂಧಿಸಿ ಅವರನ್ನ ಗಲ್ಲಿಗೇರಿಸಿದ್ರು. ಹಾಗಾದ್ರೆ ಅವರ ಪರವಾಗಿ ವಾದ ಮಾಡಿದಂತ ವ್ಯಕ್ತಿ ಯಾರಂತ ಕ್ವಶನ್ ಕೇಳಿದ್ದಾರೆ. ಅವರ ಪರವಾಗಿ ವಾದ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಜವಾಹರ್ಲಾಲ್ ನೆಹರು ಅವರ ತಂದೆಯಾಗಿರುವಂತ ಮೋತಿಲಾಲ್ ನೆಹರು ಅವರು ಏನ್ ಮಾಡ್ತಾರಂದ್ರೆ ಈ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರ ಪರವಾಗಿ ಕಾಕೋರಿ ರೈಲು ದರೋಡೆಯ ಪರವಾಗಿ ವಾದ ಮಾಡ್ತಾರ ಅಂತ ಹೇಳಿ ನಾವು ಓದ್ತೀವಿ. ಹಾಗಾದ್ರೆ ಕಾಕೋರಿ ರೈಲು ಪಿತೂರಿಯನ್ನ ಸಂಘಟನೆ ಮಾಡಿದವರು ಯಾರಂದ್ರೆ ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ. ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಾಂಡಿವಾಸ್ ಯುದ್ಧ ನಡೆದದ್ದು ಇವರ ನಡುವೆ ಅಂತ ಕ್ವಶನ್ ಆಗಿದೆ. ವಾಂಡಿವಾಸ್ ಯುದ್ಧ ನಡೆದದ್ದು ಇವರ ನಡುವೆ. ಯಾರ್ಯಾರ ನಡುವೆ ವಾಂಡಿವಾಸ್ ಕದನ ನಡೀತು? ಹೈದರಾಬಾದ್ ನಿಜಾಮ್ ಮತ್ತು ಫ್ರೆಂಚರ ಮಧ್ಯೆ, ಬ್ರಿಟಿಷರು ಮತ್ತು ಫ್ರೆಂಚರ ಮಧ್ಯೆ,
ಬ್ರಿಟಿಷರು ಮತ್ತು ಹೈದರ್ ಅಲಿಯ ಮಧ್ಯೆ, ಕರ್ನಾಟಕದ ನವಾಬ ಮತ್ತು ಇಂಗ್ಲಿಷರ ಮಧ್ಯೆ. ವಾಂಡಿವಾಶ್ ಕದನ ನಡೆದ ವರ್ಷ ಯಾವಾಗಂದ್ರೆ ಜನವರಿ 22, 1760. ನಿಮ್ಗೆಲ್ಲ ಗೊತ್ತ, ಇದರ ಬಗ್ಗೆ ನಾನು ಹೇಳಿನಿ. ವಾಂಡಿವಾಶ್ ಕದನವನ್ನ ಭಾರತದ ವಾಟರ್ಲೂ ಕಾಳಗ ಅಂತ ಕರೀತಾರೆ. ವಾಂಡಿವಾಶ್ ಕದನವನ್ನ ಭಾರತದ ವಾಟರ್ಲೂ ಕಾಳಗ ಅಂತ ಕರೀತಾರೆ. ಹಾಗಾದ್ರೆ ಯಾರ್ಯಾರ ಮಧ್ಯೆ ನಡೀತು ಅಂತಂದ್ರೆ ಬ್ರಿಟಿಷರು ಮತ್ತು ಫ್ರೆಂಚರ ಮಧ್ಯೆ ನಡೀತದೆ. ಫ್ರೆಂಚರ ನಾಯಕ ಯಾರು ಅಂತಂದ್ರೆ ಕೌಂಟ್ ಡಿ ಲಾಲಿ. ಬ್ರಿಟಿಷರ ನಾಯಕ ಯಾರಂದ್ರ ಸರ್ ಐರ್ಕೂಟ್. ಸರ್ ಐರ್ಕೂಟ್ ಹಾಗೂ ಕೌಂಟ್ ಡಿ ಲಾಲಿಯ ಮಧ್ಯದಲ್ಲಿ 1760 ಜನವರಿ 22ರಂದು ನಡೆದಂತ ಕದನವನ್ನೇ ವಾಂಡಿವಾಶ್ ಕದನ ಅಂತ ಕರಿತೀವಿ. ಇಲ್ಲಿ ಫ್ರೆಂಚರು 3ನೇ ಕರ್ನಾಟಕ ಯುದ್ಧದಲ್ಲಿ ಸೋಲನ್ನು ಅನುಭವಿಸ್ತಾರೆ. 3ನೇ ಕರ್ನಾಟಕ ಯುದ್ಧದಲ್ಲಿ ಸೋಲನ್ನು ಅನುಭವಿಸ್ತಾರೆ. ವಾಂಡಿವಾಶ್ ಕದನದ ಮೂಲಕ ತಮ್ಮ ಅಸ್ತಿತ್ವವನ್ನು ಕಳ್ಕೊತಾರೆ. ಆ ಉದ್ದೇಶಕ್ಕಾಗಿ ವಾಂಡಿವಾಶ್ ಕದನವನ್ನ ಭಾರತದ ವಾಟರ್ಲೂ ಕಾಳಗ ಅಂತ ಹೇಳಿ ಕರಿತೀವಿ. ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್. ಪಟ್ಟಿ 1 ಪಟ್ಟಿ 2 ನೋಡಿದಾಗ ಇಲ್ಲಿ ಮಾರ್ಲೆ ಮಿಂಟೋ ಸುಧಾರಣೆಗಳು, ಸೈಮನ್ ಆಯೋಗ, ಚೌರಿ ಚೌರಾ ಘಟನೆ, ದಂಡಿ ಸತ್ಯಾಗ್ರಹ ಅಂತ ಒಂದು ಕಡೆ ಇದೆ. ದೇಶಾದ್ಯಂತ ಕ್ಷೋಭೆ ಚಳವಳಿ, ಆ ಚಳವಳಿಯನ್ನು ಹಿಂಪಡೆಯುವಿಕೆ, ಕೋಮುವಾರು ಮತದಾರರ ಗುಂಪು, ಕೋಮುವಾರು ಆಸ್ಫೋಟಗಳು, ಉಪ್ಪಿನ ಕಾನೂನುಬದ್ಧವಲ್ಲದ ಉತ್ಪಾದನೆ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ನಿಮಗೆಲ್ಲ ಬಹಳ ಸಿಂಪಲ್ ಇದೆ. ಮಿಂಟೋ ಮಾರ್ಲೆ ಸುಧಾರಣೆಗೆ ಸಂಬಂಧಪಟ್ಟಂತೆ ಅಥವಾ ಮಾರ್ಲೆ ಮಿಂಟೋ ಸುಧಾರಣೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕೋಮುವಾರು ಮತದಾರರ ಗುಂಪು. ಮಿಂಟೋ ಮಾರ್ಲೆ ಜಾರಿಗೆ ಬಂದ ವರ್ಷ ಯಾವಾಗಂದ್ರೆ 1909ರಲ್ಲಿ. ಅದಕ್ಕೆ ಲಾರ್ಡ್ ಮಿಂಟೋನ ಏನಂತ ಕರೀತಾರಂದ್ರೆ ಭಾರತ ದೇಶದ ಕೋಮುವಾದದ ಪಿತಾಮಹ ಅಂತ ಕರೀತಾರೆ. ಯಾಕೆ? ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಸಲ್ಮಾನರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಗೆ ಅವಕಾಶ ಕೊಟ್ಟಂತ ವೈಸರ ಯಾರಂದ್ರೆ ಲಾರ್ಡ್ ಮಿಂಟೋ. 1905 ಅಕ್ಟೋಬರ್ 16ರಂದು ಲಾರ್ಡ್ ಕರ್ಜನ್ ಹಿಂದೂ ಮತ್ತು ಮುಸಲ್ಮಾನರ ಮಧ್ಯದಲ್ಲಿ ಕೋಮು ಬೀಜವನ್ನು ಬಿತ್ತುವ ಸಲುವಾಗಿನೇ ಬಂಗಾಳವನ್ನು ವಿಭಜನೆ ಮಾಡ್ತಾನೆ. 1905 ಅಕ್ಟೋಬರ್ 16ರಂದು ಉದ್ದೇಶಪೂರ್ವಕವಾಗಿ ಈ ಪಶ್ಚಿಮ ಬಂಗಾಳ ಹಾಗೂ ಪೂರ್ವ ಬಂಗಾಳ ಅಂತೇಳಿ, ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು, ಪೂರ್ವ ಬಂಗಾಳದಲ್ಲಿ ಮುಸಲ್ಮಾನರು. ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾ ಆದರೆ ಪೂರ್ವ ಬಂಗಾಳದ ರಾಜಧಾನಿ ಢಾಕಾ ಆಗಿತ್ತು. ಆ ಪಶ್ಚಿಮ ಬಂಗಾಳ ಹಾಗೂ ಪೂರ್ವ ಬಂಗಾಳಗಳ ಮಧ್ಯದಲ್ಲಿ ಏನೋ ಒಂದು ಆಡಳಿತದ ಉದ್ದೇಶವನ್ನು ಇಟ್ಟುಕೊಂಡು ಅವ ಏನು ಮಾಡ್ತಾನಂದ್ರೆ ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ಕೋಮು ಬೀಜವನ್ನು ಬಿತ್ತುವ ಸಲುವಾಗಿ ಆ ಬಂಗಾಳ ವಿಭಜನೆಯನ್ನು ಮಾಡಿದರೆ, ಮುಂದೆ ಲಾರ್ಡ್ ಮಿಂಟೋ ಏನು ಮಾಡಿದ ಅಂದ್ರೆ ವಿಷ ಬೀಜವನ್ನು ಬಿತ್ತುವ ಸಲುವಾಗಿನೇ ಮಿಂಟೋ ಮಾರ್ಲೆ ಸುಧಾರಣೆಯನ್ನು ಜಾರಿಗೆ ತಂದು ದೇಶದಲ್ಲಿ ಮೊದಲ ಬಾರಿಗೆ ಹಿಂದೂಗಳಿಂದ ಮುಸಲ್ಮಾನರನ್ನ ಡಿವೈಡ್ ಮಾಡುವ ಸಲುವಾಗಿನೇ ಲಾರ್ಡ್ ಮಿಂಟೋ ಏನು ಮಾಡಿದ ಅಂತಂದ್ರೆ ಇಲ್ಲಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆಗೆ ಅವಕಾಶ ಕೊಡ್ತಾನೆ. ಅದಕ್ಕೆ A3 ಆಗ್ತದೆ ನೋಡಿ. ಅಂದ್ರೆ 2ರಲ್ಲಿ 1 ಆಗ್ಬಹುದು ಆನ್ಸರ್ ಅಂತ ಹೇಳಿ. ಇನ್ನ ಸಿಂಪಲ್ ಇದೆ ನೋಡಿ. ಚೌರಿ ಚೌರಾ ಘಟನೆ. ಚೌರಿ ಚೌರಾ ಘಟನೆ ಅಂದ್ರೆ ಚಳುವಳಿಯನ್ನು ಹಿಂಪಡೆದುಕೊಳ್ಳುವಿಕೆ. C2 ನಮ್ಗೆ ಆನ್ಸರ್ ಇಲ್ಲಿ ಸಿಕ್ಕೇ ಬಿಡ್ತು ನೋಡಿ. D ಆನ್ಸರ್ ಆಗಿಬಿಡ್ತು. ಈ ತರ 1-2 ಗೊತ್ತಿದ್ರೆ ಸಾಕಾಗಿಬಿಡ್ತು. ಯಾಕಂದ್ರೆ ಈ ಚೌರಿ ಚೌರಾ ಘಟನೆಯ ವಿಶೇಷ ಏನಂದ್ರೆ ಮಹಾತ್ಮ ಗಾಂಧೀಜಿಯವರು 1920 ಆಗಸ್ಟ್ 1ರಂದು ಮಹಾರಾಷ್ಟ್ರದ ನಾಗ್ಪುರ ಕಾಂಗ್ರೆಸ್ ಅಧಿವೇಶನದ ಮೂಲಕ ಭಾರತ ದೇಶದಲ್ಲಿ ಅಸಹಕಾರ ಚಳವಳಿಯನ್ನು ಆರಂಭ ಮಾಡ್ತಾರೆ. ಅಸಹಕಾರ ಚಳವಳಿ ಸ್ಟಾಪ್ ಆಗಿದ್ದೆ ಯಾವಾಗಂದ್ರೆ 1922 ಫೆಬ್ರವರಿ 4ರಂದು. ಯಾಕೆ? ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಚೌರಿ ಚೌರಾ ಎಂಬ ಸ್ಥಳದಲ್ಲಿ ಉದ್ರಿಕ್ತ ಗುಂಪೊಂದು ಪೊಲೀಸ್ ಸ್ಟೇಷನದ ಮೇಲೆ ದಾಳಿ ಮಾಡ್ತದೆ. 22 ಜನ ಪೊಲೀಸರು ಸತ್ತು ಹೋಗ್ತಾರೆ. ಫೆಬ್ರವರಿ 12ನೇ ತಾರೀಕು ಗುಜರಾತದ ಬಾರ್ಡೋಲಿ ಎಂಬ ಸ್ಥಳದಲ್ಲಿ ಗಾಂಧೀಜಿಯವರು ಏನು ಮಾಡ್ತಾರಂದ್ರೆ ಅಸಹಕಾರ ಚಳವಳಿಯನ್ನು ನಿಲ್ಲಿಸ್ತಾರೆ. ಅಸಹಕಾರ ಚಳವಳಿಯನ್ನು ವಾಪಸ್ ಪಡೆದದ್ದು ಯಾವ ಘಟನೆಯಿಂದ ಅಂದ್ರೆ ಚೌರಿ ಚೌರಾ ಘಟನೆಯಿಂದ ಅಂತೇಳಿ ನಾವು ನೋಡ್ತೀವಿ. ಹಾಗಾದ್ರೆ ಈ ಸೈಮನ್ ಆಯೋಗ ದೇಶಾದ್ಯಂತ ಕ್ಷೋಭೆ ಚಳವಳಿ ಅಂದ್ರೆ ಸೈಮನ್ ಅವರು ಭಾರತ ದೇಶಕ್ಕೆ ಬಂದಾಗ 7 ಜನ ಸದಸ್ಯರಿದ್ರು. ಆ 7 ಜನ ಸದಸ್ಯರು ಬಿಳಿಯರಾಗಿದ್ದರಿಂದ ಅವರು ಭಾರತಕ್ಕೆ ಯಾವುದೇ ಉಪಯೋಗ ಇಲ್ಲದೆ ಇರುವ ಸಲುವಾಗಿ ದೇಶಾದ್ಯಂತ ನಡೆದಂತ ಚಳವಳಿ ಯಾವುದು ಅಂತಂದ್ರೆ ಈ ಒಂದು ಸೈಮನ್ ಆಯೋಗ. ಸೈಮನ್ ಆಯೋಗವನ್ನು ವಿರೋಧಿಸಿ ಗೋಬ್ಯಾಕ್ ಸೈಮನ್ ಅನ್ನುವಂಥ ಚಳವಳಿನ ಆರಂಭ ಮಾಡಿದವರು ಲಾಲಾ ಲಜಪತ್ ರಾಯ್ ಅವರು. 1927 ಮದ್ರಾಸದಲ್ಲಿ ಎಂ.ಎ. ಅನ್ಸಾರಿ ಅವರ ಅಧ್ಯಕ್ಷತೆಯಲ್ಲಿ ಏನು ಮಾಡಿದಾರೆ ಅಂದ್ರೆ ಸೈಮನ್ನರೇ ಭಾರತ ದೇಶವನ್ನು ಬಿಟ್ಟು ಹೋಗಿರಿ ಅಂತೇಳಿ ಕರೆ ಕೊಡ್ತಾರೆ. ಆ ಕರೆ ಕೊಟ್ಟಿರ್ತಕ್ಕಂಥ ಚಳವಳಿ ಮುಂದುವರೆದ ಭಾಗವೇ ಲಾಲಾ ಲಜಪತ್ ರಾಯ್ ಅವರು ಗೋಬ್ಯಾಕ್ ಸೈಮನ್ ಅನ್ನುವಂಥ ಚಳವಳಿ ಆರಂಭವಾಯಿತು. ಇನ್ನ ದಂಡಿ ಉಪ್ಪಿನ ಸತ್ಯಾಗ್ರಹವನ್ನ ತೆಗೆದುಕೊಂಡಾಗ ಉಪ್ಪಿನ ಕಾನೂನುಬದ್ಧವಲ್ಲದ ಉತ್ಪಾದನೆ ಅಂದ್ರೆ ಬ್ರಿಟಿಷರ್ ಎಂಥವರಿದ್ರು ಅಂತಂದ್ರೆ ಜನಸಾಮಾನ್ಯರು ಸೇವನೆ ಮಾಡೋ ಉಪ್ಪಿನ ಮೇಲೂ ಟ್ಯಾಕ್ಸ್ ಹಾಕ್ತಿದ್ರು.
ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ ಅಂದರೆ, ಜನಸಾಮಾನ್ಯರು ಸೇವನೆ ಮಾಡುವ ಉಪ್ಪಿನ ಮೇಲೆ ನೀವು ಟ್ಯಾಕ್ಸ್ ಹಾಕ್ತೀರ ಅನ್ನೋದಾದರೆ ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡ್ತೀನಿ, ಹಿಡಿ ಉಪ್ಪನ್ನು ತಯಾರಿಸ್ತೀನಿ ಅಂತ ಗಾಂಧಿ ಕರೆ ಕೊಡ್ತಾನ. ಅವಾಗ ಬ್ರಿಟಿಷ್ ಸಂಸತ್ ಹೇಳ್ತದ, ಹಿಡಿ ಉಪ್ಪು ತಯಾರಿಸಬೇಡ, ಒಂದು ಬಕೆಟ್ ಉಪ್ಪು ತಯಾರಿಸು ಅಂತ ಹೇಳ್ತಾರೆ. ಗಾಂಧಿಗೆ ಅವಮಾನವೇ ಅವಮಾನ. ಒಂದು ಬಕೆಟ್ ಉಪ್ಪು ತಯಾರಿಸಂದ ಗಾಂಧಿ ತಯಾರಿಸ್ತೀನಿ, ಒಂದು ಹೆಡಿಗೆ ಉಪ್ಪು ತಯಾರಿಸ್ತೀನಿ ಅಂತಾನೆ ಗಾಂಧಿ. ಸುಮ್ಮನಿರಿ, ನೀವು ಒಂದು ಹೆಡಿಗೆ ಉಪ್ಪು ತಯಾರು ಮಾಡಿ ನಿಮ್ಮ ವಿರುದ್ಧ ಹೋರಾಟ ಮಾಡಲಿಲ್ಲ ಅಂದ್ರೆ ನಾ ಗಾಂಧಿನೇ ಅಲ್ಲ ಅಂತ ತಿಳ್ಕೊಂಡು ಗಾಂಧೀಜಿಯವರು ಕಾನೂನು ಭಂಗ ಚಳವಳಿನ ಆರಂಭ ಮಾಡ್ತಾರೆ. ಅದನ್ನೇ ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತ ಕರೀತಾರೆ. ಅದನ್ನು ಮುಂದೆ ಹೇಳ್ತೀನಿ. ನೆಕ್ಸ್ಟ್, ಇವುಗಳ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕ್ವಶನ್ ಆಗಿದೆ. ಕಾಲಾನುಕ್ರಮ ಒಂದು ಪಾಯಿಂಟ್ ಆಲ್ರೆಡಿ ಮೆನ್ಷನ್ ಆಗಿದ್ದು ನಿಮ್ಗೆ ಗೊತ್ತಾಗಿದೆ. ಮೊದಲ ಪಾಣಿಪತ್ ಕದನ ನಡೆದ ವರ್ಷ ಯಾವಾಗಂದ್ರೆ 1526. ಮೊದಲ ಪಾಣಿಪತ್ ಕದನ. ದ್ವಿತೀಯ ತರೈನ್ ಯುದ್ಧ ನಡೆದ ವರ್ಷ ಯಾವಾಗಂದ್ರೆ 1192. ಇನ್ನ ರಾಜಧಾನಿ ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ 1327. ಯಾರು? ದೆಹಲಿಯ ವಿಶೇಷವಾಗಿ ಮೊಹಮ್ಮದ್ ಬಿನ್ ತುಘಲಕ್ ಏನು ಮಾಡಿದ ಅಂದ್ರೆ ದೆಹಲಿಯಿಂದ ದೇವಗಿರಿಗೆ ತನ್ನ ರಾಜಧಾನಿಯನ್ನ ವರ್ಗಾವಣೆ ಮಾಡ್ತಾನೆ. ಅಹ್ಮದ್ ಶಾ ಅಬ್ದಾಲಿಯ ದಾಳಿಯನ್ನು ತೆಗೆದುಕೊಂಡಾಗ 1748 ಸಮಯದಲ್ಲಿ ಆತ ಭಾರತದ ಮೇಲೆ ದಂಡೆತ್ತಿ ಬರ್ತಾನೆ. ಇದನ್ನು ಅಹ್ಮದ್ ಶಾ ಅಬ್ದಾಲಿಯ ದಾಳಿ. ಸಾಮಾನ್ಯವಾಗಿ ನಾವು ನೋಡಿದಾಗ 2 ಫಸ್ಟ್ ಆಗ್ತದೆ, ಆಮೇಲೆ 2 ಫಸ್ಟ್ ಆದಮೇಲೆ 3 ಆನ್ಸರ್ ಡಿ ಆಗ್ತದೆ. 2, 3, 1, 4. ಬಹುತೇಕ ವಿದ್ಯಾರ್ಥಿಗಳು ಸರ ಮಧ್ಯಯುಗೀನ ಭಾರತ ಇತಿಹಾಸ ಹೇಳ್ರಿ ಅಂತ ಹೇಳಿದ್ದೀರಿ. ಅದನ್ನು ಆಧುನಿಕ ಭಾರತ ಇತಿಹಾಸ ಕಂಪ್ಲೀಟ್ ಆದಮೇಲೆ ನಾನು ಮಧ್ಯಯುಗೀನ ಭಾರತ ಇತಿಹಾಸನ ಕೂಡ ಆರಂಭ ಮಾಡ್ತೇನೆ ನಿಮ್ಮ ಸಲುವಾಗಿ. ನೆಕ್ಸ್ಟ್, ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರೋತ್ಸಾಹಿಸಲು ಅನುದಾನ ನೀಡುವ ಪದ್ಧತಿಯನ್ನು ಶಿಫಾರಸು ಮಾಡಿದ ಆಯೋಗ. ಆಲ್ರೆಡಿ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ವುಡ್ಸನ್ ವರದಿ ಜಾರಿಗೆ ಬಂದ ವರ್ಷ 1854. ಆದ್ದರಿಂದ ಚಾರ್ಲ್ಸ್ ವುಡ್ಸನ್ ವರದಿಯನ್ನ ಭಾರತದ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ. ಚಾರ್ಲ್ಸ್ ವುಡ್ಸನ್ ವರದಿಯನ್ನ ಭಾರತದ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಎನ್ನುವರು. ನೆಕ್ಸ್ಟ್ ಪಾಯಿಂಟ್, ಭಗತ್ ಸಿಂಗ್ ಈ ಪಕ್ಷಕ್ಕೆ ಸೇರಿದವರು ಅಂತ ಕ್ವಶನ್ ಆಗಿದೆ. ಭಾರತದ ಕಮ್ಯುನಿಸ್ಟ್ ಪಕ್ಷ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಹಿಂದೂಸ್ತಾನ್ ಸಮಾಜವಾದಿ ಗಣರಾಜ್ಯ ಪಕ್ಷ, ಜಸ್ಟಿಸ್ ಪಕ್ಷ ಅಂತ ಕರಿತೀವಿ. ಅಂದ್ರೆ ಹಿಂದೂಸ್ತಾನ್ ಸೋಷಿಯಾಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ಕರೀತಾರೆ. ಇದನ್ನು ಪ್ರಾರಂಭ ಮಾಡಿದ್ದು 1928ರಲ್ಲಿ. ಯಾವ ಸ್ಥಳದಲ್ಲಿ ಇದನ್ನು ಪ್ರಾರಂಭ ಮಾಡಿದ್ರು ಅಂದ್ರೆ ದೆಹಲಿಯಲ್ಲಿ ಆರಂಭ ಮಾಡ್ತಾರೆ. ಇದನ್ನು ಆರಂಭ ಮಾಡಿದವರು ಯಾರಂದ್ರೆ ಚಂದ್ರಶೇಖರ್ ಆಜಾದ್ ಮತ್ತು ಭಗತ್ ಸಿಂಗ್. ಭಗತ್ ಸಿಂಗ್ ಹಾಗೂ ಚಂದ್ರಶೇಖರ್ ಆಜಾದ್ ಅವರ ನಾಯಕತ್ವದಲ್ಲಿ 1928ರಲ್ಲಿ ಹಿಂದೂಸ್ತಾನ್ ಸೋಷಿಯಾಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಪ್ರಾರಂಭ ಮಾಡ್ತಾರೆ. ಇದರ ಘೋಷವಾಕ್ಯ ಏನಂದ್ರೆ ಫಿಲಾಸಫಿ ಆಫ್ ಬಾಂಬ್. ನೆನಪಿಡಿ, ಫಿಲಾಸಫಿ ಆಫ್ ಬಾಂಬ್ ಎಂಬುದು ಯಾವುದರ ಘೋಷವಾಕ್ಯವಾಗಿದೆ ಅಂದ್ರೆ ಹಿಂದೂಸ್ತಾನ್ ಸೋಷಿಯಾಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್. ನೆಕ್ಸ್ಟ್ ಕ್ವಶನ್, ಮಹಾತ್ಮ ಗಾಂಧೀಜಿಯವರು ಹೊರತಂದ ವಾರ್ತಾ ಪತ್ರಿಕೆ ಯಾವುದು ಅಂತ ಕ್ವಶನ್ ಆಗಿದೆ. ಸಾಮ್ನಾ, ದ ನ್ಯಾಷನಲ್ ಹೆರಾಲ್ಡ್, ಕೇಸರಿ, ಇಂಡಿಯನ್ ಒಪಿನಿಯನ್. ಈ ಇಂಡಿಯನ್ ಒಪಿನಿಯನ್ ಎಂಬ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಯಾವ ವರ್ಷ ಅಂದ್ರೆ 1904ರಲ್ಲಿ. ಎಲ್ಲಿ ಅಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ. ಇದು ಕ್ವಶನ್ ಆಗಿದೆ. ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ಆರಂಭ ಮಾಡಿದಂಥ ಪ್ರಸಿದ್ಧವಾದ ಪತ್ರಿಕೆ ಯಾವುದಂದ್ರೆ ದ ಇಂಡಿಯನ್ ಒಪಿನಿಯನ್ ಅನ್ನುವಂಥ ಪತ್ರಿಕೆ. ಅವರು ಅಲ್ಲಿ ವರ್ಣ ಭೇದ ನೀತಿಯನ್ನ ವಿರೋಧ ಮಾಡುವ ಸಲುವಾಗಿ ಆ ಬಿಳಿಯರು ಕಪ್ಪು ಜನಾಂಗದ ಮೇಲೆ ಮಾಡುವಂಥ ತಾರತಮ್ಯವನ್ನು ವಿರೋಧ ಮಾಡಿ ಬಹುಶಃ 1904ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಈ ಒಂದು ಇಂಡಿಯನ್ ಒಪಿನಿಯನ್ ಅನ್ನುವಂಥ ಒಂದು ಪತ್ರಿಕೆಯನ್ನ ಜಾರಿಗೆ ತಂದರು. ನೆಕ್ಸ್ಟ್ ಕ್ವಶನ್, ಕ್ವಿಟ್ ಇಂಡಿಯಾ ಚಳವಳಿಯನ್ನ ರಾಷ್ಟ್ರೀಯ ಕಾಂಗ್ರೆಸ್ ಅಳವಡಿಸಿಕೊಂಡಿದ್ದು ಎಲ್ಲಿ ಅಂತ ಕ್ವಶನ್ ಕೇಳ್ಯಾನ. ಭಾರತ ಬಿಟ್ಟು ತೊಲಗಿ ಚಳವಳಿ ಅಂದ್ರು ಒಂದೇ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂದ್ರು ಒಂದೇ. ಈ ಭಾರತ ಬಿಟ್ಟು ತೊಲಗಿ ಚಳವಳಿ ಅಥವಾ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನ 1942ರಲ್ಲಿ ಪ್ರಾರಂಭ ಮಾಡಲಾಯಿತು. 1942ರಲ್ಲಿ ಎಲ್ಲಿ ಅಂತಂದ್ರೆ ಇದನ್ನ ಬಾಂಬೆದಲ್ಲಿ ಪ್ರಾರಂಭ ಮಾಡಲಾಗ್ತದೆ. ಬಾಂಬೆದ ಯಾವ ಸ್ಥಳ ಅಂದ್ರೆ ಗೋವಳ್ಳಿ ಟ್ಯಾಂಕ್ ಮೈದಾನದಲ್ಲಿ. ಗೋವಳ್ಳಿ ಟ್ಯಾಂಕ್ ಮೈದಾನದಲ್ಲಿ 1942 ಬಾಂಬೆದ ಗೋವಳ್ಳಿ ಟ್ಯಾಂಕ್ ಮೈದಾನದಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ ಅಂದ್ರೆ ಅರುಣಾ ಅಸಾಫ್ ಅಲಿ ಅವರ ಅಧ್ಯಕ್ಷತೆಯಲ್ಲಿ. ಅರುಣಾ ಅಸಾಫ್ ಅಲಿ ಅವರು 1942 ಬಾಂಬೆಯಲ್ಲಿ ಗೋವಳ್ಳಿ ಟ್ಯಾಂಕ್ ಮೈದಾನದಲ್ಲಿ ಅವರು ಏನು ಕರೆ ಕೊಡ್ತಾರಂದ್ರೆ ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನು ಆರಂಭ ಮಾಡ್ತಾರೆ. ಭಾರತ ಬಿಟ್ಟು ತೊಲಗಿ ಅಂತೇಳಿ ಆ ಒಂದು ವೇದಿಕೆಯ ಮೇಲೆ ಹೇಳಿದವರು ಅರುಣಾ ಅಸಾಫ್ ಅಲಿ ಅವರಾದರೆ ಗಾಂಧೀಜಿಯವರು ಹೇಳ್ತಾರೆ ಮಾಡು ಇಲ್ಲವೇ ಮಡಿ. ಯಾಕೆ? ಕ್ರಿಪ್ಸ್ ಆಯೋಗದಲ್ಲಿ ಅವರು ಉದ್ದೇಶಪೂರ್ವಕವಾಗಿ ಹೆಂಗಾರ ಮಾಡಿ ಭಾರತ ದೇಶದಲ್ಲಿ ಅವರು 2ನೇ ಜಾಗತಿಕ ಮಹಾಯುದ್ಧಕ್ಕೆ ಸಪೋರ್ಟ್ ಕೇಳಕ್ ಬಂದಿರ್ತಾರೆ.
ಆ ಎರಡನೇ ಜಾಗತಿಕ ಮಹಾಯುದ್ಧಕ್ಕೆ ಸಪೋರ್ಟ್ ಕೇಳಕ್ ಬಂದಾಗ ಅಲ್ಲಿ ಡೊಮಿನಿಯನ್ ಸರ್ಕಾರ ಕೊಡ್ತೀವಿ ಅಂತಾರ ಅವರು. ನಿಮಗೆ ನಾವು ಡೊಮಿನಿಯನ್ ಸರ್ಕಾರ ಕೊಡ್ತೀವಿ, ನಿಮ್ಗೆ ಸಂವಿಧಾನ ಕೊಡ್ತೀವಿ, ನಿಮ್ಗೆ ಏನೇನೋ ಆಶ್ವಾಸನೆ ಕೊಡ್ತಾರ. ಗಾಂಧಿ ಅಂತಾನೆ, ನೀವೇನೋ ಆಶ್ವಾಸನೆ ಕೊಡಬೇಡ್ರಿ. ದರೋಡೆಯಾಗುತ್ತಿರುವ ಬ್ಯಾಂಕಿಗೆ ಭಾವಿ ಚೆಕ್ ಕೊಟ್ಟಂತೆ, ಪೋಸ್ಟ್ ಡೇಟೆಡ್ ಚೆಕ್ ಅನ್ನುವಂಥ ಮಾತನ್ನು ಹೇಳಿದವರು ಗಾಂಧೀಜಿಯವರು. ಬ್ಯಾಂಕನೇ ದರೋಡೆ ಆಗ್ತಾ ಇದೆ, ದರೋಡೆ ಆಗುತ್ತಿರುವ ಬ್ಯಾಂಕಿಗೆ ಭಾವಿ ಚೆಕ್ ಕೊಡ್ತಾ ಇದ್ದಿರಲ್ಲ ಅಂತ ತಿಳ್ಕೊಂಡು ಇದನ್ನು ವಿರೋಧ ಮಾಡ್ತಾರೆ. ಇದನ್ನೇ ನಾವು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಕರಿತೀವಿ. ಭಾರತ ಬಿಟ್ಟು ತೊಲಗಿ ಚಳವಳಿ ಆರಂಭಗೊಂಡಿದ್ದು 1942. ಅಲ್ಲಿ ಮುಂಬೈನ ಗೋಳೆ ಟ್ಯಾಂಕ್ ಮೈದಾನದಲ್ಲಿ ಅದನ್ನು ಆಗಸ್ಟ್ ಕ್ರಾಂತಿ ಅಂತ ಹೇಳಿ ಕರೀತಾರೆ. ಕೆಳಕಂಡ ಗವರ್ನರ್ ಜನರಲ್ ಪೈಕಿ ಯಾರು ಭಾರತದ ಪತ್ರಿಕೋದ್ಯಮದ ಮೇಲೆ ಹೇರಲಾಗಿದ್ದ ನಿರ್ಬಂಧನೆಯನ್ನು ತೆಗೆದು ಹಾಕಿದ್ರು? ಇಬ್ಬರು ತೆಗೆದು ಹಾಕ್ತಾರೆ. ಒಬ್ಬರು ಲಾರ್ಡ್ ರಿಪ್ಪನ್, ಆದ್ರೆ ಇನ್ನೊಬ್ಬ ಮಹಾನ್ ವ್ಯಕ್ತಿ ಯಾರಂದ್ರೆ ಚಾರ್ಲ್ಸ್ ಮೆಟಾಕಾಫ್. ಅದಕ್ಕೆ ಚಾರ್ಲ್ಸ್ ಮೆಟಾಕಾಫ್ ಅನ್ನು ಏನಂತ ಕರೀತಾರೆ ಅಂದ್ರೆ ಭಾರತದ ಪತ್ರಿಕೋದ್ಯಮದ ಪಿತಾಮಹ ಅಂತ ಕರೀತಾರೆ. ಕ್ವಶನ್ ಕೇಳಿದ್ದಾರೆ, ಯಾರನ್ನ ಭಾರತದ ಪತ್ರಿಕೋದ್ಯಮದ ಪಿತಾಮಹ ಎಂದು ಕರೆಯುತ್ತಾರಂದ್ರೆ ಚಾರ್ಲ್ಸ್ ಮೆಟಾಕಾಫ್. ಚಾರ್ಲ್ಸ್ ಮೆಟಾಕಾಫ್ ಅನ್ನ ಭಾರತದ ಪತ್ರಿಕೋದ್ಯಮದ ಪಿತಾಮಹ ಅಂತ ಕರೀತಾರೆ. ಬಹಳಷ್ಟು ಹಾನೆಸ್ಟ್ ಆಗಿರುವಂತ ವ್ಯಕ್ತಿ ಈತ ನಮ್ಮ ದೇಶದಲ್ಲಿ ಗ್ರಾಮೀಣ ಋಣಭಾರದ ಬಗ್ಗೆ ಮಾತಾಡ್ತಾನೆ. ರೂರಲ್ ಇಂಡಿಫಿಡೆನ್ಸ್ ಅಂತ ಕರಿತೀವಿ. ಗ್ರಾಮೀಣ ಋಣಭಾರ ಅಂದ್ರೆ ಏನು? ಸಾಲದಲ್ಲಿ ಹುಟ್ಟಿ, ಸಾಲದಲ್ಲಿ ಬೆಳೆದು, ಸಾಲದಲ್ಲಿ ಸಾಯುವ ಸ್ಥಿತಿಯನ್ನು ಏನಂತ ಕರೀತಾರೆ ಅಂದ್ರೆ ಗ್ರಾಮೀಣ ಋಣಭಾರ ಅಂತ ಕರೀತಾರೆ. ಅಂತ ಗ್ರಾಮೀಣ ಋಣಭಾರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟವರು ಯಾರಂದ್ರೆ ಚಾರ್ಲ್ಸ್ ಮೆಟಾಕಾಫ್ ಅಂತೇಳಿ ನಾವು ಓದ್ತೀವಿ. ನೆಕ್ಸ್ಟ್ ಪಾಯಿಂಟ್, ರೌಲತ್ ಅಧಿನಿಯಮದ ಉದ್ದೇಶ ಯಾವುದಾಗಿತ್ತು ಅಂತ ಕ್ವಶನ್ ಕೇಳ್ಯಾರ. ಕ್ವಶನ್ ನೋಡಿ ಯಾವ ರೀತಿ ಇದೆ. ರೌಲತ್ ಕಾಯ್ದೆ ಅಂತ ಏನು ಕರಿತೀವಲ್ಲ, ಆ ರೌಲತ್ ಕಾಯ್ದೆಯ ಅಧಿನಿಯಮ, ಅದರ ಮುಖ್ಯ ಉದ್ದೇಶವೇನಾಗಿತ್ತು? ಕರೆಕ್ಟ್ ಆನ್ಸರ್, ಯುದ್ಧ ಪ್ರಯತ್ನಗಳಿಗೆ ಕಡ್ಡಾಯ ಆರ್ಥಿಕ ಬೆಂಬಲ ಘೋಷಣೆ ಮಾಡೋದು. ಇದು ಅಂತೂ ಆಗಲ್ಲ. ಖಿಲಾಫತ್ ಚಳುವಳಿಯನ್ನು ಹತ್ತಿಕ್ಕುವುದು ಸಮೀಪ ಇದೆ. ವಿಚಾರಣೆ ಇಲ್ಲದೆ ಸೆರೆಮನೆ ಮತ್ತು ವಿಚಾರಣೆಗೆ ಸಂಕ್ಷಿಪ್ತವಾಗಿರುವಂಥ ವಿಧಾನ. ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧನವನ್ನು ಹೇರುವುದು. ಇಲ್ಲಿ ಆ ಹೈಯೆಸ್ಟ್ ನಿಯರೆಸ್ಟ್ ಆನ್ಸರ್ ಅಂದ್ರೆ ಸಿ ಆಗ್ತದೆ. ಖಿಲಾಫತ್ ಚಳುವಳಿನೂ ಒಂದು ಭಾಗ ಆಗ್ತದ. ಪತ್ರಿಕೆಗಳ ಮೇಲೆ ನಿಷೇಧವನ್ನು ಹೇರ್ತಾರೆ. ಹೌದು, ಈ 1919 ರೌಲತ್ ಕಾಯ್ದೆ ಇದೆಯಲ್ಲ, 1919 ರೌಲತ್ ಕಾಯ್ದೆಯನ್ನ ಮಹಾತ್ಮ ಗಾಂಧೀಜಿಯವರು ಏನಂತ ಕರೀತಾರೆ ಅಂದ್ರೆ ಇದನ್ನು ಕಪ್ಪು ಕಾಯ್ದೆ ಅಂತ ಕರೀತಾರೆ. 1919 ರೌಲತ್ ಕಾಯ್ದೆಯನ್ನ ಕಪ್ಪು ಕಾಯ್ದೆ ಅಂತ ಕರೆದವರು ಯಾರಂದ್ರೆ ಮಹಾತ್ಮ ಗಾಂಧೀಜಿಯವರು. ಯಾಕೆ? ಈ ರೌಲತ್ ಕಾಯ್ದೆಯಲ್ಲಿ ಟೋಟಲ್ 35 ಜನ ಸದಸ್ಯರಿದ್ರು. ರೌಲತ್ ಕಾಯ್ದೆಯಲ್ಲಿ 35 ಜನ ಸದಸ್ಯರಿದ್ದು, ಆ 35 ಜನ ಸದಸ್ಯರಲ್ಲಿ ಏಕೈಕ ಭಾರತೀಯ ಯಾರಂದ್ರೆ ಸಿ ಶಂಕರ್ ನಾಯರ್. 35 ಜನರಲ್ಲಿ ಏಕೈಕ ಭಾರತೀಯ ಅಂದ್ರೆ ಸಿ ಶಂಕರ್ ನಾಯರ್. ಈ ರೌಲತ್ ಕಾಯ್ದೆಯನ್ನು ಯಾಕೆ ಕಪ್ಪು ಕಾಯ್ದೆ ಅಂತ ಕರೆದ್ರಂದ್ರೆ ರೌಲತ್ ಕಾಯ್ದೆಯ ಪ್ರಕಾರ ಸಭೆ ಸಮಾರಂಭಗಳನ್ನು ಸೇರಬಾರದು, ಗುಂಪು ಗುಂಪಾಗಿ ತಿರುಗಾಡಬಾರದು, ಉತ್ಸವಗಳನ್ನು ಆಚರಣೆ ಮಾಡಬಾರದು, ಪತ್ರಿಕೆಗಳ ಮೇಲೆ ನಿಷೇಧವನ್ನು ಹೇರ್ತಾರೆ, ಯಾವುದೇ ಧಾರ್ಮಿಕ ಹಬ್ಬಗಳನ್ನು ಆಚರಣೆ ಮಾಡುವಂತಿಲ್ಲ, ಸ್ವತಂತ್ರ ಹೋರಾಟಗಾರರ ಆಸ್ತಿಪಾಸ್ತಿಗಳನ್ನು ಕಬಳಿಸಿಕೊಳ್ಳುವುದಾಗಿತ್ತು, ವಿಚಾರಣೆ ಇಲ್ಲದೆ ಸ್ವತಂತ್ರ ಹೋರಾಟಗಾರರನ್ನ ಬಂಧಿಸಿ 2 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸ್ಲಕ್ಕ ಅವಕಾಶ ಇತ್ತು. ಈ ರೀತಿಯಾಗಿ 1919 ರೌಲತ್ ಕಾಯ್ದೆಯನ್ನ ಕಪ್ಪು ಕಾಯ್ದೆ ಅಂತ ಕರೆದವರು ಯಾರಂದ್ರೆ ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧೀಜಿಯವರು. ಯಾಕೆ ಅಂದ್ರೆ ಆ ಕಾಯ್ದೆಯಲ್ಲಿರುವಂಥ ಹಲವಾರು ಅಂಶಗಳು ಭಾರತದ ಸ್ವತಂತ್ರ ಹೋರಾಟವನ್ನು ಹತ್ತಿಕ್ಕುವ ಉದ್ದೇಶ ಆಗಿತ್ತು. ಬಹುಶಃ ಅದು ಏನೇನು ಮಾಡಬಾರ ಅಂದಿದ್ದರೋ ಅದರೆಲ್ಲ ವಿರುದ್ಧ ಬೈಸಾಖಿ ಉತ್ಸವನ ಮಾಡ್ತಾರೆ. ಪಂಜಾಬಿನ ಸಿಖ್ ಧರ್ಮದಲ್ಲಿರುವಂಥ ಪ್ರಸಿದ್ಧವಾಗಿರುವಂಥ ಉತ್ಸವ ಬೈಸಾಖಿ ಉತ್ಸವ. ಆ ಬೈಸಾಖಿ ಉತ್ಸವದಲ್ಲಿ ಸಭೆ ಸಮಾರಂಭಗಳನ್ನು ಮಾಡ್ತಾರೆ, ಹಬ್ಬ ಹರಿದಿನಗಳನ್ನು ಪ್ರಾರಂಭ ಮಾಡ್ತಾರೆ, ಶಸ್ತ್ರಾಸ್ತ್ರ ಹಿಡ್ಕೊಂಡು ಬೀದಿಗೆ ಬರ್ತಾರೆ. ಡಾಕ್ಟರ್ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು ಅನ್ನುವಂಥ ವ್ಯಕ್ತಿಗಳು ಆ ಹೋರಾಟದ ನಾಯಕತ್ವ ವಹಿಸಿಕೊಂಡಿದ್ರು. ಅಂಥ ಸಮಯದಲ್ಲಿ ಬ್ರಿಟಿಷರು ಅವರಿಬ್ಬರನ್ನು ಬಂಧಿಸ್ತಾರೆ. ಆಗ ಲಾಲಾ ಹಂಸರಾಜ್ ಅನ್ನುವಂಥ ವ್ಯಕ್ತಿ 1919 ಏಪ್ರಿಲ್ 13ರಂದು ಜಲಿಯನ್ ವಾಲಾಬಾಗ್ ಅನ್ನುವಂಥ ಸ್ಥಳದಲ್ಲಿ ಸುಮಾರು 15ರಿಂದ 20 ಸಾವಿರ ಸ್ವತಂತ್ರ ಹೋರಾಟಗಾರರ ನಾಯಕತ್ವ ವಹಿಸಿಕೊಂಡ ಸಭೆ ಸೇರ್ತಾರೆ. ಅಲ್ಲಿ ಮೈಕಲ್ ಒಡಿಯರ್ ಅನ್ನುವಂಥ ವ್ಯಕ್ತಿ ನಾಗರಿಕ ಅಧಿಕಾರಿಯಾಗಿದ್ದ, ಜನರಲ್ ಡಯರ್ ಅನ್ನುವಂಥ ಒಬ್ಬ ಸೈನಿಕ ಅಧಿಕಾರಿಯಾಗಿದ್ದ. ಅವರಿಬ್ಬರು ಆ ಒಂದು ಪ್ರದೇಶದ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ 1500 ಜನರನ್ನು ಕರ್ಕೊಂಡ್ಬಂದು ಆ ಜಲಿಯನ್ ವಾಲಾಬಾಗ್ ಪ್ರದೇಶದಲ್ಲಿ ಸಭೆ ಸೇರಿದ ಜನರ ಮೇಲೆ ಕೇವಲ 10 ನಿಮಿಷದಲ್ಲಿ 1650 ಗುಂಡುಗಳು ಹಾರಿಸ್ತಾರೆ. 379 ಜನ ಸತ್ತು ಹೋಗ್ತಾರೆ. ಇದನ್ನು ಭಾರತ ಇತಿಹಾಸದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತೇಳಿ ಓದ್ತೀವಿ, ನಿಮಗೆಲ್ಲ ಗೊತ್ತು. ಆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ವಿಚಾರಣೆಗಾಗಿ ನೇಮಕ ಮಾಡಿದ ಆಯೋಗ ಯಾವುದಂದ್ರೆ ಹಂಟರ್ ಆಯೋಗ. ಹಾಗಾದ್ರೆ ರೌಲತ್ ಕಾಯ್ದೆಯ ಉದ್ದೇಶ ಏನಾಗಿತ್ತು ಅಂದ್ರೆ
ವಿಚಾರಣೆ ಇಲ್ಲದೆ ಸ್ವತಂತ್ರ ಹೋರಾಟಗಾರರನ್ನ ಜೈಲಿಗೆ ಹಾಕೋದು, ಆಮೇಲೆ ವಿಚಾರಣೆಯ ಸಂಕ್ಷಿಪ್ತವಾಗಿರುವಂಥ ಒಂದು ವಿಧಾನವನ್ನು 1919ರ ರೌಲತ್ ಕಾಯ್ದೆಯನ್ನು ನೋಡ್ತೀವಿ. ಇದನ್ನು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಏನಂತ ಕರೀತಾರೆ ಅಂದರೆ ಕಪ್ಪು ಕಾಯ್ದೆ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಕ್ವಶನ್, ಬ್ರಿಟಿಷರಿಂದ ತರಬೇತಿ ಹೊಂದಿದ್ದು ಸುಭಾಷ್ ಚಂದ್ರ ಬೋಸರ ಸೈನ್ಯದ ಅಧಿಕಾರಿಗಳು ಎಲ್ಲಿದ್ದರು ಅಂತ ಕ್ವಶನ್ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಸಿಂಗಾಪುರ್. ಯಾಕಂದರೆ INA ಸ್ಥಾಪನೆಯಾದ ಸ್ಥಳ ಯಾವುದಂತ ಡೈರೆಕ್ಟ್ ಕ್ವಶನ್ ಕೇಳಿದ್ದಾನೆ, ಅದು ಸಿಂಗಾಪುರ್. INA ಅನ್ನು ಪ್ರಾರಂಭ ಮಾಡಿದವರು ಯಾರಂದ್ರೆ ಕ್ಯಾಪ್ಟನ್ ಮೋಹನ್ ಸಿಂಗ್. ಆ INA ಒಂದು ದೊಡ್ಡ ಶಕ್ತಿ ಕೊಟ್ಟವರು ಯಾರು? ಸುಭಾಷ್ ಚಂದ್ರ ಬೋಸರು. ಸುಭಾಷ್ ಚಂದ್ರ ಬೋಸರು INA ಏನಂತ ಕರೆದ್ರು ಅಂತಂದ್ರೆ ಆಜಾದ್ ಹಿಂದ್ ಫೌಜ್ ಅಂತ ಕರೀತಾರೆ. ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಆಜಾದ್ ಹಿಂದ್ ಫೌಜ್ ಅಂತ ಕರೆದವರು ಯಾರಂದ್ರೆ ಸುಭಾಷ್ ಚಂದ್ರ ಬೋಸ್. ಹಾಗಾದ್ರೆ ಸುಭಾಷ್ ಚಂದ್ರ ಬೋಸರ ನಾಯಕತ್ವದಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಯಾವ ಸ್ಥಳದಲ್ಲಿ ಪ್ರಾರಂಭವಾಯಿತು ಅಂದ್ರೆ ಸರಿಯಾದಂಥ ಉತ್ತರ ಸಿಂಗಾಪುರದಲ್ಲಿ. ನೆಕ್ಸ್ಟ್ ಕ್ವಶನ್, ಕ್ರಿಪ್ಸ್ ಆಯೋಗ ಅಂದರೆ ರಾಯಭಾರಿಗಳು ಭಾರತಕ್ಕೆ ಯಾವ ವೈಸರಾಯನ ಕಾಲದಲ್ಲಿ ಭೇಟಿ ಕೊಟ್ಟರು ಅಂತ ಕ್ವಶನ್ ಆಗಿದೆ. ಕ್ರಿಪ್ಸ್ ಆಯೋಗ 1942 ಮಾರ್ಚ್ ತಿಂಗಳಲ್ಲಿ ಭಾರತ ದೇಶಕ್ಕೆ ಬಂದಾಗ ಅಂದು ಭಾರತ ದೇಶದಲ್ಲಿ ಯಾರಿದ್ರಂದ್ರೆ ಲಾರ್ಡ್ ಲೀನ್ ತಗೋ ಅನ್ನುವಂಥ ವ್ಯಕ್ತಿ ಇದ್ದ. ಲಾರ್ಡ್ ಲೀ ತಗೋ ಅನ್ನುವಂಥ ವ್ಯಕ್ತಿ 1942ರ ಭಾರತ ಬಿಟ್ಟು ತೊಲಗಿ ಚಳವಳಿ ಅಂತ ಕರಿತೀವಲ್ಲ, ಕ್ವಿಟ್ ಇಂಡಿಯಾ ಮೂಮೆಂಟ್, ಆ ಭಾರತ ಬಿಟ್ಟು ತೊಲಗಿ ಚಳವಳಿಯ ಸಂದರ್ಭದಲ್ಲಿ ಅಂದಿನ ಭಾರತ ದೇಶದ ವೈಸರಾಯ್ ಯಾರಾಗಿದ್ರಂದ್ರೆ ಲಾರ್ಡ್ ಲೀನ್ ತಗೋ ಅನ್ನುವಂಥ ವ್ಯಕ್ತಿ. ಅದೇ ಸಮಯದಲ್ಲಿ ಭಾರತಕ್ಕೆ ಕ್ರಿಪ್ಸ್ ಆಯೋಗ ಬರ್ತದೆ. ಆ ಕ್ರಿಪ್ಸ್ ಆಯೋಗವನ್ನು ಏನಂತ ಕರೆದ್ರು ಅಂದ್ರೆ ದರೋಡೆಯಾಗುತ್ತಿರುವ ಬ್ಯಾಂಕಿಗೆ ಭಾವಿ ಚೆಕ್ ಕೊಟ್ಟಂತೆ, ದರೋಡೆಯಾಗುತ್ತಿರುವ ಬ್ಯಾಂಕಿಗೆ ಭಾವಿ ಚೆಕ್ ಕೊಟ್ಟಂತೆ ಅನ್ನುವಂಥ ಮಾತನ್ನು ಹೇಳಿದವರು ಮಹಾತ್ಮ ಗಾಂಧೀಜಿಯವರು. ಕ್ರಿಪ್ಸ್ ಪ್ರಪೋಸಲ್ ಅನ್ನ ಪೋಸ್ಟ್ ಡೇಟೆಡ್ ಚೆಕ್ ಎಂದು ಕರೆದವರು ಯಾರಂದ್ರೆ ಮಹಾತ್ಮ ಗಾಂಧೀಜಿಯವರು. ದರೋಡೆಯಾಗುತ್ತಿರುವ ಬ್ಯಾಂಕಿಗೆ ಭಾವಿ ಚೆಕ್ ಕೊಟ್ಟಂತೆ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಇಂಗ್ಲಿಷ್ ಭಾಷೆಯ ಕಲಿಕೆಯನ್ನು ಆರಂಭಿಸಿದ ಗವರ್ನರ್ ಜನರಲ್ ಯಾರು ಅಂತ 1835ರಲ್ಲಿ ನಮ್ಮ ದೇಶದಲ್ಲಿ ಥಾಮಸ್ ಮೆಕಾಲೆ ವರದಿಯನ್ನು ಜಾರಿಗೆ ತಂದವರೇ ಲಾರ್ಡ್ ವಿಲಿಯಂ ಬೆಂಟಿಂಗ್. ಆ ಉದ್ದೇಶಕ್ಕಾಗಿ ಲಾರ್ಡ್ ವಿಲಿಯಂ ಬೆಂಟಿಂಗನನ್ನು ಭಾರತ ದೇಶದಲ್ಲಿ ಇಂಗ್ಲಿಷ್ ಶಿಕ್ಷಣದ ಹರಿಕಾರ ಅಂತ ಕರೆದರೆ ಈ ಥಾಮಸ್ ಮೆಕಾಲೆಯವರನ್ನ ಭಾರತದ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಅಂತ ಕರೀತಾರೆ. ಯಾವ ಜನರಲ್ ಗವರ್ನರನ್ನ ಇಂಗ್ಲಿಷ್ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟರು ಅಂತಂದ್ರೆ ಅದು ಲಾರ್ಡ್ ವಿಲಿಯಂ ಬೆಂಟಿಂಗ್. ಯಾರ ಸಹಕಾರದಿಂದ ಅಂದರೆ ರಾಜಾರಾಮ್ ಮೋಹನ್ ರಾಯ್ ಅವರ ಬೆಂಬಲದಿಂದ 1835ರಲ್ಲಿ ಥಾಮಸ್ ಮೆಕಾಲೆ ವರದಿ ಜಾರಿಗೆ ಬರ್ತದೆ. ಥಾಮಸ್ ಮೆಕಾಲೆ ಅವರನ್ನ ಭಾರತದ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಅಂತೇಳಿ ಕರೀತಾರೆ. ಬ್ರಿಟಿಷ್ ಸರ್ಕಾರವು ಸಮಾನ ವೇದಿಕೆಯಲ್ಲಿ ರಾಜ್ಯದ್ರೋಹ ಮಾಡುವ ಸನ್ಯಾಸಿ ಅಂದರೆ ಮಹಾತ್ಮ ಗಾಂಧೀಜಿಯವರೊಡನೆ ಫೆಬ್ರವರಿ ಮಾರ್ಚ್ 1931ರಲ್ಲಿ ಚರ್ಚೆ ಬೇಡ ಎಂದು ವಿರೋಧ ಮಾಡಿದಂಥ ಬ್ರಿಟಿಷ್ ನಾಯಕ ಯಾರು? ನೋಡಿ, ಮಹಾತ್ಮ ಗಾಂಧೀಜಿಯವರು ಹೋಗಿರುವಂಥ 2ನೇ ದುಂಡು ಮೇಜಿನ ಸಮ್ಮೇಳನ ಇದೆಯಲ್ಲ, ಆ 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಮಾತ್ರ ಮಹಾತ್ಮ ಗಾಂಧೀಜಿಯವರು ಹೋಗ್ತಾರೆ, ಕಾಂಗ್ರೆಸ್ ಪಕ್ಷ ಹೋಗ್ತದೆ. 1931ರ 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಮಹಾತ್ಮ ಗಾಂಧೀಜಿಯವರು ಹೋದಂಥ ಸಂದರ್ಭದಲ್ಲಿ ಅವ್ರ ಜೊತೆ ಚರ್ಚೆ ಬೇಡ ಅಂತ ಹೇಳಿದವರು ಯಾರಂದ್ರೆ ವಿನ್ಸ್ಟನ್ ಚರ್ಚಿಲ್. ಅದಕ್ಕೆ ವಿನ್ಸ್ಟನ್ ಚರ್ಚಿಲ್ ಅವ್ರು ಏನು ಹೇಳ್ತಾರಂದ್ರೆ, ಮಹಾತ್ಮ ಗಾಂಧೀಜಿಯವರೇ, ನೀವು 2ನೇ ದುಂಡು ಮೇಜಿನ ಸಮ್ಮೇಳನವನ್ನು ಪ್ರವೇಶ ಮಾಡುವುದಾದರೆ, ನೀವು ಒಳಗಡೆ ಎಂಟ್ರಿ ಕೊಡುವುದಾದರೆ ಮೈತುಂಬ ಬಟ್ಟೆ ಇರಲಿ ಅಂತ ಹೇಳ್ತಾರ ಅವ್ರು. ಅವಾಗ ಗಾಂಧಿ ಅಂತ ನಾ ಬರಲೇ ಬೇಡ ಅಂತ ಕೇಳ್ತಾನೆ. ಒಳಗೆ ಬಾ ಅಂದ್ರ ಬರ್ತೀನಿ, ಇಲ್ಲಾಂದ್ರೆ ಹೋಗ್ತೀನಿ. ಅವಾಗ ಅವ್ರು ರಾಮ್ಸೆ ಮ್ಯಾಕ್ಡೊನಾಲ್ಡ್ ವಿನ್ಸ್ಟನ್ ಚರ್ಚಿಲ್ ಬೈತಾನೆ, ಸುಮ್ ಕುಂದ್ರು ಹೋಮರ, ಬಂದ್ರ ಬಂದನ, ಸುಮ್ ಒಳಗರ ಬರಲಿ, ಮತ್ತೆ ಹೋದ್ರೆ ಏನು ಮಾಡೋದು, ಹ್ಞೂನ್ರಿ ಅಣ್ಣ ಅಂತೇಳಿ ಗಾಂಧಿ ಎಂಟ್ರಿ ಕೊಡ್ತಾನೆ. 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಗಾಂಧೀಜಿಯವರು ಅಟೆಂಡ್ ಆಗ್ತಾರೆ. ಆ 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಮುಸ್ಲಿಂ ಕವಿಯಾಗಿರುವಂಥ ಮೊಹಮ್ಮದ್ ಇಕ್ಬಾಲ್ ಅವರು ಪ್ರವೇಶ ಮಾಡ್ತಾರೆ. ಸರೋಜಿನ್ ನಾಯ್ಡು ಅವರು ಬರ್ತಾರೆ, ಮದನ್ ಮೋಹನ್ ಮಾಳ್ವೀಯ ಅವರು ಬರ್ತಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ತಾರೆ, ಮೊಹಮ್ಮದ್ ಅಲಿ ಜಿನ್ನಾ ಬರ್ತಾನೆ. ಅನೇಕ ನಾಯಕರು 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಸರಿಸುಮಾರು 112 ಜನ ಭೇಟಿ ಕೊಡ್ತಾರೆ. ಅದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಪ್ರಶ್ನೆ ಮಾಡ್ತಾರಂದ್ರೆ, ತಲತಲಾಂತರ ಸಾವಿರಾರು ವರ್ಷಗಳಿಂದ ಮೇಲ್ವರ್ಗದ ತುಳಿತಕ್ಕೊಳಗಾಗಿರುವಂಥ ನಿಮ್ನ ವರ್ಗದವರು, ಶೋಷಣೆ ಒಳಗಾದವರು, ದೀನರು, ದಲಿತರ ಸಲುವಾಗಿ ನೀವು ಪ್ರತ್ಯೇಕವಾಗಿರುವಂಥ ಚುನಾವಣಾ ಮತಗಟ್ಟೆಯನ್ನು ಕೊಡಬೇಕು ಅಂದಾಗ ಅದಕ್ಕೆ ಅವಕಾಶ ಕೊಟ್ಟರು ರಾಮ್ಸೆ ಮ್ಯಾಕ್ಡೊನಾಲ್ಡ್. ಅದನ್ನೇ ನಾವು ಇತಿಹಾಸದಲ್ಲಿ ಮತೀಯ ಕೊಡುಗೆ ಅಂತ ಕರಿತೀವಿ, ಕಮ್ಯುನಲ್ ಅವಾರ್ಡ್ ಅಂತ ಕರಿತೀವಿ. ಮೊಹಮ್ಮದ್ ಇಕ್ಬಾಲ್ ಅವರಿಗೆ ಪ್ರಶ್ನೆ ಕೇಳಿದರೆ ನಿಮ್ಗೇನು ಬೇಕು ಅಂದಾಗ ಮೊಹಮ್ಮದ್ ಇಕ್ಬಾಲ್ ಅವ್ರು ಹೇಳ್ತಾರೆ, ನಮಗೆ ಪ್ರತ್ಯೇಕವಾಗಿರುವಂಥ ರಾಷ್ಟ್ರ ಬೇಕು. ಹಾಗಾದರೆ
ಪ್ರತ್ಯೇಕವಾಗಿರುವ ಹಿಂದೂಗಳು ಮತ್ತು ಮುಸಲ್ಮಾನರಿಗೆ ಪ್ರತ್ಯೇಕವಾಗಿರುವಂಥ ರಾಷ್ಟ್ರ ಬೇಕು ಅಂತೇಳಿ, ನಮಗೆ ಇಸ್ಲಾಂ ಕಂಟ್ರಿ ಬೇಕು ಅಂತೇಳಿ ಮೊದಲ ಬಾರಿಗೆ 1931 ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಉರ್ದು ಕವಿ ಯಾರು, ನಾವು ಸಾರೇ ಜಹಾಂ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ ಹಮಾರ, ಇವತ್ತು ನಾವು ಅದ್ಭುತವಾಗಿ ನಾವು ಸಣ್ಣವರಿದ್ದಾಗ ಹಾಡ ಹಾಡ್ತಿದ್ದೆವು, ಸಾರೇ ಜಹಾಂ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ ಹಮಾರ ಸಾರೇ ಜಹಾಂ ಸೆ ಅಚ್ಚಾ. ಇವತ್ತು ಭಾರತ ದೇಶವನ್ನು ಅತ್ಯಂತ ಪ್ರೀತಿಯಿಂದ ಹಾಡವನ್ನು ಬರೆದಂತ ಈ ಮೊಹಮ್ಮದ್ ಇಕ್ಬಾಲ್ ಅವ್ರು ಏನ್ ಕೇಳ್ತಾರಂದ್ರೆ ಪ್ರತ್ಯೇಕವಾಗಿರುವಂತ ರಾಷ್ಟ್ರ ಕೇಳ್ತಾರೆ 1931 ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ. ಹಾಗಾದ್ರೆ ಗಾಂಧೀಜಿಯವರು ಏನ್ ಕೇಳಿದ್ರು ಅಂದ್ರೆ ನಿಮ್ಗೆ ಏನ್ ಬೇಕು ಅಂತ ಕೇಳ್ತಾರೆ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ. ಯಾರು? ರಾಮ್ಸೆ ಮ್ಯಾಕ್ಡೊನಾಲ್ಡ್. ಯಾಕಂದ್ರೆ ಅವರೇ ಅಧ್ಯಕ್ಷರಾಗಿದ್ರು. ಅವಾಗ ಗಾಂಧಿ ಹೇಳ್ತಾರೆ, ದೇಶಕ್ಕೆ ಮೆಚ್ಚುವ, ಭಾರತ ದೇಶಕ್ಕೆ ಹೆಮ್ಮೆ ಪಡುವ ನನಗೆ ಸ್ವತಂತ್ರ ಬೇಕು, ಸ್ವರಾಜ್ಯದ ಕೂಗನ್ನ ಸಂತೆಯಲ್ಲಿ ಕೂಗಿದಂತಾಯಿತು ಅಂತ ಹೇಳಿದವರು MV ಪೈಲಿ. MV ಪೈಲಿ ಎನ್ನುವ ಇತಿಹಾಸಕಾರ ಹೇಳ್ತಾನೆ, ಇಲ್ಲ ಇದು ಸ್ವರಾಜ್ಯದ ಕೂಗಿದೆಯಲ್ಲ ಸಂತೆಯಲ್ಲಿ ಕೂಗಿದಂತಾಯಿತು, ಗಾಂಧೀಜಿಯವರ ಸ್ವರಾಜ್ಯದ ಕೂಗು ಸಂತೆಯಲ್ಲಿ ಕೂಗಿದಂತಾಯಿತು ಅಂತ ಹೇಳಿದವರು ಯಾರಂದ್ರೆ MV ಪೈಲಿ ಅವರು. ಅದೇನೇ ಇರಲಿ, ಈ ಒಂದು ಸಂದರ್ಭದಲ್ಲಿ ಈ ವಿನ್ಸ್ಟನ್ ಚರ್ಚಿಲ್ ಅವರು ಏನಂತಾರಂದ್ರೆ ಮಹಾತ್ಮ ಗಾಂಧೀಜಿಯವರನ್ನ ಅರಬೆತ್ತಲೆಯ ಫಕೀರ ಅಂತ ಕರೆದ್ರು. ಕ್ವಶನ್ ಆಗಿದೆ. ಮಹಾತ್ಮ ಗಾಂಧೀಜಿಯವರು ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ವಿನ್ಸ್ಟನ್ ಚರ್ಚಿಲ್ ಅವರನ್ನು ಏನಂತ ಕರೆದರು ಅಂದ್ರೆ ಅರಬೆತ್ತಲೆಯ ಫಕೀರ ಎಂದು ಕರೆದರು. ನೆಕ್ಸ್ಟ್ ಕ್ವಶನ್, ಗೋವಾ ಇದು ಸ್ವತಂತ್ರವಾಗುವ ಮೊದಲು ಯಾರಿಂದ ಆಳಲ್ಪಟ್ಟಿತ್ತು ಅಂದ್ರೆ ಬಹಳ ಸಿಂಪಲ್ ಕ್ವಶನ್, ಪೋರ್ಚುಗಲ್. ಯಾಕಂದ್ರೆ ಭಾರತಕ್ಕೆ ಬಂದ ಮೊದಲ ಯುರೋಪಿಯನರು ಪೋರ್ಚುಗಲ್ದವರೇ, ಭಾರತಕ್ಕೆ ಬಂದ ಮೊದಲ ಯುರೋಪಿಯನರು ಪೋರ್ಚುಗಲ್ದವರೇ, ಭಾರತ ಬಿಟ್ಟು ಹೋದ ಕೊನೆ ಯುರೋಪಿಯನರು ಪೋರ್ಚುಗಲ್ದವರೇ, ಹೌದಲ್ಲೋ? ಹಾಗಾದ್ರೆ ಪೋರ್ಚುಗಲ್ ಅವರ ರಾಜಧಾನಿ ಯಾವುದಾಗಿತ್ತಂದ್ರೆ ಗೋವಾ. ಈ ಗೋವಾ ಇದೆಯಲ್ಲ ಇದನ್ನ ಏನಂತ ಕರೀತಾರಂದ್ರೆ ಪೂರ್ವದ ವೆನ್ನಿಸ್ ಅಂತ ಕರೀತಾರೆ, ಪೂರ್ವದ ವೆನ್ನಿಸ್. ಹೌದು, ಇಡೀ ಭಾರತ ದೇಶದ ಅತ್ಯಂತ ಚಿಕ್ಕದಾಗಿರುವಂತ ರಾಜ್ಯ ಇದು. ಒಟ್ಟು ಕೂಡ 3702 ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ. 3702 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವಂತ ಗೋವಾ ಇಡೀ ಭಾರತ ದೇಶದ ಅತ್ಯಂತ ಚಿಕ್ಕದಾಗಿರುವಂತ ರಾಜ್ಯ ಆಗಿದ್ರೂ ಕೂಡ, ಅತ್ಯಂತ ಚಿಕ್ಕದಾಗಿರುವಂತ ರಾಜ್ಯ ಗೋವಾ, ಅತ್ಯಂತ ದೊಡ್ಡದಾಗಿರುವಂತ ರಾಜ್ಯ ರಾಜಸ್ಥಾನ್, ಆ ಚಿಕ್ಕ ರಾಜ್ಯ ಗೋವಾ ಇದನ್ನ ಪೂರ್ವದ ವೆನ್ನಿಸ್ ಅಂತ ಕರೀತಾರೆ. ಇವತ್ತು ಭಾರತದ ಸಂಪತ್ಭರಿತವಾಗಿರುವಂತ ರಾಜ್ಯ. ಈ ಗೋವಾ ವಿಮೋಚನೆಗಾಗಿ ನಡೆದಂತ ಹೋರಾಟ ಅದು ಆಪರೇಷನ್ ವಿಜಯ ಅಂತ ಕರಿತೀವಿ. ಆ ಆಪರೇಷನ್ ವಿಜಯದ ಒಂದು ಭಾಗವಾಗಿ TB ಕುಯ್ಯಾ ಅನ್ನುವಂಥ ವ್ಯಕ್ತಿ ಹೋರಾಟವನ್ನು ಮಾಡುವುದರ ಮೂಲಕ ಸ್ವತಂತ್ರವನ್ನು ಪಡ್ಕೋತಾರೆ. ಅದು 1961. 1969 ಡಿಸೆಂಬರ್ 19ನೇ ತಾರೀಕು ಗೋವಾ ವಿಮೋಚನೆಯಾಗಿರುವಂಥ ದಿನಾಂಕ. ಹಾಗಾದ್ರೆ ಗೋವಾವನ್ನ ಭಾರತದ ಎಷ್ಟನೇ ರಾಜ್ಯ ಅಂತ ಘೋಷಣೆ ಮಾಡಿದ್ರು ಅಂದ್ರೆ ಭಾರತ ದೇಶದ 25ನೇ ರಾಜ್ಯ. ಅದು ಯಾವ ವರ್ಷ ಅಂದ್ರೆ 1987ರಲ್ಲಿ. 1987ರಲ್ಲಿ ಗೋವಾವನ್ನ ಭಾರತ ದೇಶದ 25ನೇ ರಾಜ್ಯ ಎಂದು ಘೋಷಣೆ ಮಾಡಲಾಯಿತು ಅಂತ. ಇಡೀ ದೇಶದ ಅತ್ಯಂತ ಚಿಕ್ಕದಾಗಿರುವಂತ ರಾಜ್ಯ ಅಂದ್ರೆ ಅದು ಗೋವಾ. ಇದು ಯಾರು ಆಳಲ್ಪಟ್ಟಿದ್ರು ಅಂತಂದ್ರೆ ಪೋರ್ಚುಗೀಸರು. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಒಂದು ರಾಜ್ಯದ ಗವರ್ನರ್ ಆಗಿ ನೇಮಿಸಲ್ಪಟ್ಟ ಪ್ರಥಮ ಮಹಿಳೆ ಯಾರು? ಸಿಂಪಲ್ ಕ್ವಶನ್, ಇದು ಪೊಲಿಟಿಕಲ್ ಸೈನ್ಸ್ ಸಂಬಂಧಪಟ್ಟ ಕ್ವಶನ್ ಇರಲಿ. ಸರಿಯಾದಂತ ಉತ್ತರ ಸರೋಜಿನಿ ನಾಯ್ಡು. ಸರೋಜಿನಿ ನಾಯ್ಡು ಭಾರತ ಸ್ವತಂತ್ರ ಹೋರಾಟದಲ್ಲಿ ಇವರು ತಮ್ಮದೇ ಆಗಿರುವಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ, ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಇದ್ದ ಬ್ರಿಟನ್ನ ಪ್ರಧಾನಮಂತ್ರಿ ಯಾರು? ಸರಿಯಾದಂತ ಉತ್ತರ ಕ್ಲೈಮೆಂಟ್ ಅಟ್ಲೆ. ಹೌದು, 1946 ಸೆಪ್ಟೆಂಬರ್ 2ನೇ ತಾರೀಕು ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗ್ತದೆ. 1946 ಸೆಪ್ಟೆಂಬರ್ 2ರಂದು ಭಾರತ ದೇಶಕ್ಕೆ ತಾತ್ಕಾಲಿಕ ಸರ್ಕಾರ ಸಿಕ್ತು. ತಾತ್ಕಾಲಿಕ ಸರ್ಕಾರದ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು ಅವರು ಆಯ್ಕೆಯಾದರೆ, ತಾತ್ಕಾಲಿಕ ಸರ್ಕಾರದ ಹಣಕಾಸು ಸಚಿವರಾಗಿ ಆಯ್ಕೆಯಾದವರು ಯಾರಂದ್ರೆ ಪಾಕಿಸ್ತಾನದ ಮೊದಲ ಪ್ರಧಾನಮಂತ್ರಿ ನಮ್ಮ ದೇಶದ ತಾತ್ಕಾಲಿಕ ಸರ್ಕಾರದ ಮೊದಲ ಹಣಕಾಸು ಸಚಿವ ಆಗ್ತಾನೆ, ಆತನೇ ಲಿಯಾಕತ್ ಅಲಿ ಖಾನ್. 1946 ಸೆಪ್ಟೆಂಬರ್ 2ರಂದು ಟೋಟಲ್ 14 ಜನ ಸಚಿವ ಸಂಪುಟದಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಆದರೆ INC ಮತ್ತು ಮುಸ್ಲಿಂ ಲೀಗ್ಗಳ ಮಧ್ಯದಲ್ಲಿ ಸರಿಯಾದ ಹೊಂದಾಣಿಕೆ ಇರಂಗಿಲ್ಲ. INC ಮತ್ತು ಮುಸ್ಲಿಂ ಲೀಗ್ಗಳ ಮಧ್ಯೆ ಸರಿಯಾದ ಹೊಂದಾಣಿಕೆ ಇಲ್ಲದೆ ಇರುವ ಸಲುವಾಗಿ ಸರ್ಕಾರ ಬಿದ್ದು ಹೋಗ್ತದೆ. ಫೈನಲ್ ಆಗಿ ಜೂನ್ 3ರ ಪ್ಲಾನ್ ಪ್ರಕಾರ 1947 ಆಗಸ್ಟ್ 15ನೇ ತಾರೀಕು ಮಧ್ಯರಾತ್ರಿ 12:05 ಭಾರತ ದೇಶಕ್ಕೆ ಸ್ವತಂತ್ರ ಆಗ್ತದೆ. ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು ಈ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ.
ಕೆಂಪು ಕೋಟೆಯಲ್ಲಿ ಅವರು ಏನು ಧ್ವಜಾರೋಹಣ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಮಯದಲ್ಲಿ ಟ್ರಸ್ಟಿ ವಿತ್ ಡೆಸ್ಟಿನಿ ಅನ್ನುವಂಥ ಪದವನ್ನ ಮೊದಲು ಬಾರಿಗೆ ಬಳಸ್ತಾರೆ. ಹಾಗಾದ್ರೆ ಜವಾಹರ್ಲಾಲ್ ನೆಹರು ಭಾರತ ದೇಶದ ಪ್ರಧಾನಮಂತ್ರಿ ಆದಾಗ ಅಂದು ಇಂಗ್ಲೆಂಡದ ಪ್ರಧಾನಿ ಯಾರಾಗಿದ್ರು ಅಂದ್ರೆ ಲೇಬರ್ ಪಕ್ಷದ ನಾಯಕನಾಗಿರುವಂತ ಕ್ಲೈಮೆಂಟ್ ಅಟ್ಲೆ. ಕನ್ಸರ್ವೇಟಿವ್ ಪಕ್ಷದ ನಾಯಕ ಯಾರಂದ್ರೆ ವಿನ್ಸ್ಟನ್ ಚರ್ಚಿಲ್. ಎರಡನೇ ಜಾಗತಿಕ ಮಹಾಯುದ್ಧದ ನಂತರ ಕ್ಲೈಮೆಂಟ್ ಅಟ್ಲೆ ಆ ವಿನ್ಸ್ಟನ್ ಚರ್ಚಿಲ್ ಅನ್ನು ಸೋಲಿಸಿ ಇಂಗ್ಲೆಂಡದ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ ನಂತರ ಕೊಟ್ಟ ಮಾತಿನಂತೆ ಆಕ್ಚುಲಿ ಎಷ್ಟೋ ಜನ ಹೇಳ್ತಾರೆ ಕ್ಲೈಮೆಂಟ್ ಅಟ್ಲೆ ಭಾರತ ದೇಶಕ್ಕೆ ಸ್ವತಂತ್ರ ಕೊಟ್ಟ ಅಂತ. ಅದಕ್ಕೊಂದು ಹಿನ್ನೆಲೆ ಇತ್ತು. ಏನ್ ಹಿನ್ನೆಲೆ ಅಂತಂದ್ರೆ ಭಾರತ ದೇಶದ ಎಷ್ಟೋ ವ್ಯಕ್ತಿಗಳು ಇಂಗ್ಲೆಂಡದಲ್ಲಿ ವಾಸ ಮಾಡ್ತಾ ಇದ್ರು. ಭಾರತ ದೇಶದ ಎಷ್ಟೋ ಭಾರತೀಯರು ಇಂಗ್ಲೆಂಡದಲ್ಲಿ ವಾಸ ಮಾಡಿ ಅಲ್ಲಿಯ ನಾಗರಿಕತೆಯನ್ನು ಪಡ್ಕೊಂಡಿದ್ರು. ಅವರು ಅಲ್ಲಿ ಪೌರತ್ವವನ್ನು ಪಡ್ಕೊಂಡಿದ್ರು. ಅವರು ವೋಟಿಂಗ್ ಪವರ್ ಇತ್ತು. ಅದಕ್ಕೆ ಅವ್ನು ಡಿಮ್ಯಾಂಡ್ ಮಾಡಿದ್ದ ಏನು ಅಂದ್ರೆ ನಾನು ಇಂಗ್ಲೆಂಡದ ಪ್ರಧಾನಿ ಆದರೆ ನಿಮ್ಮ ದೇಶಕ್ಕೆ ಸ್ವತಂತ್ರ ಕೊಡ್ತೀನಿ ಅಂತ. ಅದಕ್ಕೆ ಭಾರತೀಯರು ವೋಟಿಂಗ್ ಮಾಡ್ತಾರೆ. ಆ ಒಂದು ಏನು ಹೆಂಗೆ ನಮ್ಮ ಕರ್ನಾಟಕ ರಾಜ್ಯದ ಪಂಚ ಯೋಜನೆಗಳದಾವಲ್ಲ ಆ ರೀತಿ ಅಲ್ಲಿ ಕ್ಲೈಮೆಂಟ್ ಅಟ್ಲೆ ಏನು ಮಾಡಿದ ಅಂದ್ರೆ ಆಯ್ತು ನಾನು ಪ್ರಧಾನಿಯಾಗಿದ್ದೇನೆ, ಆ ಉದ್ದೇಶಕ್ಕಾಗಿ ನಿಮ್ಮ ದೇಶಕ್ಕೆ ಸ್ವತಂತ್ರ ಕೊಡ್ತೀನಿ ಅಂತ ಹೇಳ್ತಾನೆ. ಈ ಕ್ಲೈಮೆಂಟ್ ಅಟ್ಲೆ 1927ರಲ್ಲಿ ಭಾರತ ದೇಶಕ್ಕೆ ಬಂದಿದ್ದ ಯಾವ ಆಯೋಗದ ಒಂದು ಭಾಗವಾಗಿ ಅಂದ್ರ ಸೈಮನ್ ಆಯೋಗದ ಒಂದು ಭಾಗವಾಗಿ. ನೆನಪಿಡಿ, ಸೈಮನ್ ಆಯೋಗದಲ್ಲಿ ಟೋಟಲ್ 7 ಜನ ಸದಸ್ಯರಾದರೆ. ಈ 1927ರ ಸೈಮನ್ ಆಯೋಗದ ಒಂದು ಭಾಗವಾಗಿ ಭಾರತ ದೇಶಕ್ಕೆ ಯಾರು ಬಂದಿದ್ದಾರಂದ್ರ ಕ್ಲೈಮೆಂಟ್ ಅಟ್ಲೆ. ನೆಕ್ಸ್ಟ್, ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರಿಂದ ಸ್ಥಾಪಿಸಲ್ಪಟ್ಟ ಆಶ್ರಮದ ಹೆಸರೇನು ಅಂತ ಕ್ವಶನ್ ಆಗಿದೆ. ಬಹಳ ಚೆನ್ನಾಗಿದೆ. ನಾ ಗಾಂಧಿ ಯುಗ ಹೇಳುವಾಗ ನಿಮ್ಗೆ ಹೇಳ್ತೀನಿ. ಗಾಂಧೀಜಿಯವರು ನಡೆದ ಬಂದ ದಾರಿ ಇದೆಯಲ್ಲ ಅದೊಂದು ಅದ್ಭುತವಾಗಿರುವಂತ ಒಂದು ಹೋರಾಟ. ಗಾಂಧಿ ಬಗ್ಗೆ ಏನೇನೋ ಯಾರ್ಯಾರು ಏನೇನೋ ಮಾತಾಡ್ತಾರೆ, ಆದರೆ ಗಾಂಧಿ ಇತಿಹಾಸ ನನಗೆ ಒಂದು ಪ್ರೇರಣೆ. ಮಹಾತ್ಮ ಗಾಂಧೀಜಿಯವರನ್ನ ಅನೇಕ ವ್ಯಕ್ತಿಗಳು ಅನೇಕ ವಿಚಾರಗಳಿಂದ ಹೇಳ್ತಾರೆ. ಸುಭಾಷ್ ಚಂದ್ರ ಬೋಸರು ಅವರನ್ನ ರಾಷ್ಟ್ರಪಿತ ಅಂತ ಕರೆದ್ರು. ರವೀಂದ್ರನಾಥ್ ಟ್ಯಾಗೋರ್ ಅವರನ್ನ ಮಹಾತ್ಮ ಅಂತ ಕರೆದ್ರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ಬಾಪೂಜಿ ಅಂತ ಕರೆದ್ರು. ವಿನ್ಸ್ಟನ್ ಚರ್ಚಿಲ್ ಹೇಳ್ತಾರೆ ಇನ್ನು 50 ವರ್ಷಗಳ ನಂತರ ಇಂಥ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ನಡೆದಾಡಿದ್ದಾನೆ ಎಂದರೂ ಊಹೆ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿ ವಿನ್ಸ್ಟನ್ ಚರ್ಚಿಲ್ ಅವ್ರು ಹೇಳ್ತಾರೆ. ಯಾರು? ಆಲ್ಬರ್ಟ್ ಐನ್ಸ್ಟೈನ್ ಅವ್ರು ಹೇಳ್ತಾರೆ. ವಿನ್ಸ್ಟನ್ ಚರ್ಚಿಲ್ ಹೇಳ್ತಾರೆ ಇವರನ್ನ ಅರೆಬೆತ್ತಲೆಯ ಫಕೀರ ಅಂತ ಕರೆದ್ರೆ. ಚಂಪಾರಣ್ಯದ ಹೋರಾಟಗಾರ ಹೇಳ್ತಾರೆ ಗಾಂಧೀಜಿಯವರನ್ನ ಗಾಂಧಿ ಬಾಬಾ ಅಂತ ಕರೀತಾರೆ. ಅವರ ಮೂಲ ಹೆಸರು ಏನಂದ್ರೆ ಮುನಿಯಾ. ಇಂಥ ಮಹಾತ್ಮ ಗಾಂಧೀಜಿಯವರು ಗುಜರಾತ್ ರಾಜ್ಯದ ಒಬ್ಬ ಪ್ರಸಿದ್ಧ ಉದ್ಯಮಿಯ ಭಾಗವಾಗಿ ದಕ್ಷಿಣ ಆಫ್ರಿಕಕ್ಕೆ 1893ರಲ್ಲಿ ಹೋಗ್ತಾರೆ. ಅವರಿಗೆ ಅಲ್ಲಿ ಆಗಿರುವಂಥ 4 ನೋವುಗಳು ಏನಿದೆಯಲ್ಲ ಆ 4 ಕಷ್ಟಗಳು, ವರ್ಣ ಭೇದ ನೀತಿಯ ವಿರುದ್ಧ ಹೋರಾಟ ಮಾಡ್ಲಕ್ಕೆ ಗಾಂಧಿ ಸಜ್ಜಾಗ್ತಾರೆ. ಅಂತ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಪ್ರಾರಂಭ ಮಾಡಿದ ಒಂದು ಆಶ್ರಮದ ಹೆಸರೇನು ಅಂದ್ರೆ ಅದು ಫೋನಿಕ್ಸ್ ಅನ್ನುವಂಥ ಫೋನಿಕ್ಸ್ ಎಂಬ ಆಶ್ರಮವನ್ನ 1904ರಲ್ಲಿ ಆರಂಭ ಮಾಡ್ತಾರೆ. ಇದರ ಉದ್ದೇಶ ಏನು ಅಂದ್ರೆ ವರ್ಣ ಭೇದ ನೀತಿಯ ವಿರುದ್ಧ ಹೋರಾಟ ಮಾಡಲು ಕಟ್ಟಿದಂತ ಒಂದು ಸಂಸ್ಥೆ. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ನಟಾಲ್ ಇಂಡಿಯನ್ ಕಾಂಗ್ರೆಸ್, ಫೋನಿಕ್ಸ್ ಎಂಬ ಆಶ್ರಮ ಅಷ್ಟೇ ಅಲ್ಲ, ಆ ದಕ್ಷಿಣ ಆಫ್ರಿಕಾದಲ್ಲಿ ಟಾಲ್ಸ್ಟಾಯ್ ಎಂಬ ಆಶ್ರಮವನ್ನು ಪ್ರಾರಂಭ ಮಾಡ್ತಾರೆ. ಭಾರತ ದೇಶದಲ್ಲಿ 2 ಆಶ್ರಮಗಳನ್ನು ನೋಡ್ತೀವಿ. ಒಂದು ಮಹಾರಾಷ್ಟ್ರದ ವಾರ್ಧಾ ಎಂಬ ಸ್ಥಳದಲ್ಲಿ ಸೇವಾಗ್ರಾಮ ಅನ್ನುವಂಥ ಒಂದು ಆಶ್ರಮವಾದ. ಗುಜರಾತ್ ರಾಜ್ಯದ ಸಬರಮತಿ ನದಿಯ ದಡದ ಮೇಲೆ ನಾವು ಸಬರಮತಿ ಆಶ್ರಮ ಅಂತ ಕರಿತೀವಿ. ಅದು ಅಲ್ಲ, ಅದು ಸಬರಮತಿ ಆಶ್ರಮದ ನಿಜವಾದ ಹೆಸರೇನಂದ್ರ ಸತ್ಯಾಗ್ರಹ ಅನ್ನುವಂಥ ಆಶ್ರಮ. ಆ ಸಬರಮತಿ ನದಿಯ ದಡದ ಮೇಲೆ ಸತ್ಯಾಗ್ರಹ ಆಶ್ರಮವನ್ನು ಪ್ರಾರಂಭ ಮಾಡಿದವರು ಗಾಂಧೀಜಿಯವರು. ಎಸ್, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ಬ್ರಿಟಿಷ್ ಅಧಿಕಾರಿಗಳು ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದ್ರು ಅಂದ್ರೆ ವಿಲಿಯಂ ಹಾಕಿನ್ಸನ್ ಭೇಟಿ ಕೊಟ್ಟಾನ, ಕ್ಯಾಪ್ಟನ್ ಬೆಸ್ಟ್ನು ಭೇಟಿ ಕೊಟ್ಟಾನ, ಮತ್ತೆ ಸರ್ ಥಾಮಸ್ ರೋನು ಭೇಟಿ ಕೊಟ್ಟಾನ. ಆ ಉದ್ದೇಶಕ್ಕಾಗಿ 1 ಮತ್ತು 2 ಸರಿಯಾಗಿದೆ. ಈ ಡೂಮ್ಸ್ ಮತ್ತು ಲೇನಿಯರ್ ಭೇಟಿ ಕೊಡಂಗಿಲ್ಲ. ಸರಿಯಾದಂಥ ಉತ್ತರ 1 ಮತ್ತು 2 ಸರಿಯಾಗಿದೆ. ಥಾಮಸ್ ರೋ ಏನದನಲ್ಲ, ಥಾಮಸ್ ರೋನ ವಿಶೇಷ ಏನು ಅಂತಂದ್ರೆ ಈತ ಒಬ್ಬ ರಾಯಭಾರಿ. 1600 ಡಿಸೆಂಬರ್ 31ರಂದು, ಸ್ವಲ್ಪ ಇದ್ರ ಬಗ್ಗೆ ಆಲ್ರೆಡಿ ಹೇಳಿ ನಿಮಗೆ. 1600 ಡಿಸೆಂಬರ್ 31ರಂದು ಇಂಗ್ಲೆಂಡದ ರಾಣಿ ಭಾರತ ದೇಶದಲ್ಲಿ ವ್ಯಾಪಾರ ಮಾಡಕ್ಕೆ ಅವಕಾಶ ಕೊಟ್ಲು. ಆ 1600 ಡಿಸೆಂಬರ್ 31 ಏನು ಭಾರತ ದೇಶಕ್ಕೆ ವ್ಯಾಪಾರ ಮಾಡಕ್ಕೆ ಅವಕಾಶ ಕೊಟ್ರಲ್ಲ, ಇದನ್ನ ಏನಂತ ಕರೀತಾರೆ ಇತಿಹಾಸದ ಪುಟದಲ್ಲಿ ಅಂದ್ರೆ ಜಾನ್ ಕಂಪನಿ ಅಂತ ಕರೀತಾರೆ. ಇದು 2017ರ KS ಕ್ವಶನ್. ಇದನ್ನು ಔಪಚಾರಿಕವಾಗಿ ಜಾನ್ ಕಂಪನಿ ಎಂದು ಕರೆಯುತ್ತಾರೆ. ಈ ಒಂದು ಕಂಪನಿಯ ಭಾಗವಾಗಿ ನಮ್ಮ ದೇಶಕ್ಕೆ ವಿಲಿಯಂ ಹಾಕಿನ್ಸನ್ ಅನ್ನುವಂಥ ವ್ಯಕ್ತಿ ಭೇಟಿ ಕೊಡ್ತಾನೆ 1608ರಲ್ಲಿ. ಅದಕ್ಕೆ ಅವಕಾಶ ಕೊಡಂಗಿಲ್ಲ ಜಹಾಂಗೀರ್. ಕ್ಯಾಪ್ಟನ್ ಬೆಸ್ಟ್ ಅವಕಾಶ ಏನು ಬರ್ತಾನೆ, ಅವಾಗ ಜಹಾಂಗೀರ್ ಅವಕಾಶ ಕೊಡಂಗಿಲ್ಲ.
ಅವಾಗ ಫೈನಲ್ ಆಗಿ ಬಂದವರು ಯಾರಂತಂದ್ರೆ ಅದು ಸರ್ ಥಾಮಸ್ ರೋ. ಇಂಗ್ಲೆಂಡದ 1ನೇ ಜೇಮ್ಸನ ಅಧಿಕೃತ ರಾಯಭಾರಿಯಾಗಿ ಭಾರತ ದೇಶಕ್ಕೆ ಬಂದಂತ ಸರ್ ಥಾಮಸ್ ರೋ 15 ವರ್ಷದಲ್ಲಿ ಆಗದೇ ಇರುವಂತ ಕೆಲಸವನ್ನ ಬರೀ 15 ದಿನದಲ್ಲಿ ಮಾಡ್ತಾನೆ. ಯಾಕೆ? ಜಹಾಂಗೀರನ ಅತ್ಯಂತ ಆಪ್ತರು ಯಾರು ಅಂತಂದಾಗ ನೂರ್ ಜಾನಳು. ನೂರ್ ಜಾನಳ ಮಾತನ್ನ ಜಹಾಂಗೀರ್ ಮೀರ್ತಿರ್ಲಿಲ್ಲ. ನೂರ್ ಜಾನಳ ಮೊದಲ ಹೆಸರು ಮೆಹರುನ್ನಿಸಾ. ನೂರ್ ಜಾನಳ ಮೊದಲ ಗಂಡನ ಹೆಸರು ಮೊಹಮ್ಮದ್ ಅಫ್ಘನ್ ಅಲಿ ಕುಲ್ಲಿ ಬೇಗ್. ನೂರ್ ಜಾನಳು ಒಬ್ಬ ಸಾಮಾನ್ಯ ಹೆಣ್ಣು ಮಗಳು. ಅವಳನ್ನು ಮದುವೆ ಆಗ್ತಾನೆ. ಮದುವೆ ಆದ ಮೇಲೆ ಅವಳ ಮಾತನ್ನು ಮೀರ್ತಾ ಇರಲಿಲ್ಲ ಜಹಾಂಗೀರ್. ಆ ಉದ್ದೇಶಕ್ಕಾಗಿ ಆ ನೂರು ಜಾನಳ ಮಧ್ಯಸ್ಥಿಕೆಯಲ್ಲಿ ಜಹಾಂಗೀರ್ ಏನ್ ಮಾಡಿದ ಅಂದ್ರೆ ಭಾರತ ದೇಶದಲ್ಲಿ ಬ್ರಿಟಿಷರಿಗೆ ಅವಕಾಶ ಕೊಟ್ಟ. ಆ ಉದ್ದೇಶಕ್ಕಾಗಿ ಬ್ರಿಟಿಷರು ಭಾರತ ದೇಶದಲ್ಲಿ ಆರಂಭ ಮಾಡಿದಂತ ಮೊದಲ ವಸಾಹತು ಮಳಿಗೆ ಯಾವ್ದಂದ್ರ ಸೂರತ್. ಭಾರತದ ವಜ್ರದ ನಗರ ಅಂತ ಏನು ಕರಿತೀವಲ್ಲ, ಆ ವಜ್ರದ ನಗರ ಎನಿಸಿಕೊಂಡಿರ್ತಕ್ಕಂಥ ಸೂರತ್ದಲ್ಲಿ ಇವರು ತಮ್ಮ ಪ್ರಥಮ ವ್ಯಾಪಾರ ಮಳಿಗೆಯನ್ನ ಆರಂಭ ಮಾಡಿದರು. ನೆಕ್ಸ್ಟ್ ಕ್ವಶನ್, ಸ್ವತಂತ್ರ ಸಂಗ್ರಾಮದ ಅವಧಿಯಲ್ಲಿ ಅರುಣಾ ಅಸಾಫ್ ಅಲಿ ಅವರು ಈ ಕೆಳಗಿನ ಯಾವ ಚಟುವಟಿಕೆಯ ಭೂಗತ ಮಹಿಳಾ ಸಂಘಟನೆಯಾಗಿದ್ದರು ಅಂತ ಕ್ವಶನ್ ಕೇಳಿದ್ದಾರೆ. ಅದು ಸರಿಯಾದಂತ ಉತ್ತರ ಕ್ವಿಟ್ ಇಂಡಿಯಾ ಚಳವಳಿ. ಅರುಣಾ ಅಸಾಫ್ ಅಲಿ ಅವರು ಭಾರತ ಬಿಟ್ಟು ತೊಲಗಿ ಚಳವಳಿಯ ಸಮಯದಲ್ಲಿ ಏನಾಗಿದ್ರು ಅಂದ್ರೆ INC ಅಧ್ಯಕ್ಷರಾಗಿದ್ದರು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ 1942 ಮುಂಬೈನಲ್ಲಿ ಒಂದು ಸ್ಥಳ ಇದೆ. ಆ ಮುಂಬೈನ ಸ್ಥಳ ಯಾವುದಂದ್ರೆ ಗೋವಳಿ ಟ್ಯಾಂಕ್ ಮೈದಾನ. ಗೋವಳಿ ಟ್ಯಾಂಕ್ ಮೈದಾನ. ಮುಂಬೈನ ಗೋವಳಿ ಟ್ಯಾಂಕ್ ಮೈದಾನದಲ್ಲಿ ಅರುಣಾ ಅಸಾಫ್ ಅಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ವಿಶೇಷವಾಗಿರುವಂತ ಸಭೆ ಸೇರ್ತಾರೆ. ಆ ಸಭೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದು ಭಾಗವಾಗಿದ್ರು. ಆ ಕ್ರಿಪ್ಸ್ ಆಯೋಗ ಏನು ಭಾರತ ದೇಶಕ್ಕೆ ಬಂತಲ್ಲ, ಅದರ ವಿರುದ್ಧ ಭಾರತ ಬಿಟ್ಟು ತೊಲಗಿ ಚಳವಳಿ ಅಂತ ಆರಂಭ ಆಗ್ತದೆ. ಆ ಭಾರತ ಬಿಟ್ಟು ತೊಲಗಿ ಚಳವಳಿ ಆರಂಭಗೊಂಡಾಗ ಅರುಣಾ ಅಸಾಫ್ ಅಲಿ ಅವರು ಏನ್ ಹೇಳಿದ್ರು ಅಂದ್ರೆ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ಹೇಳ್ತಾರೆ ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ. ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಅಂತ ಹೇಳಿದ್ರು. ಹೆಂಗ್ ನಡೀತು ಅದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂದ್ರೆ ರಾಷ್ಟ್ರಾದ್ಯಂತ ಆಗಸ್ಟ್ 8ನೇ ತಾರೀಕು ಆ ಮುಂಬೈನ ಗೋವಳಿ ಟ್ಯಾಂಕ್ ಮೈದಾನದಲ್ಲಿ ಸಭೆ ಸೇರ್ಯಾರ. ಗಾಂಧಿನ ಎತ್ಕೊಂಡು ಹೋಗಿ PG ಗೆ ಹಾಕಿಬಿಟ್ರು. ಗಾಂಧಿ PG ಯಾವ್ದಂದ್ರೆ ಜೈಲ್. ಹೈಯೆಸ್ಟ್ ಗಾಂಧಿ ಜೈಲಾಗ ಇರ್ತದೆ. ಎತ್ಕೊಂಡು ಹೋಗೋದು ಒಳಗೆ PG ಹಾಕಿಬಿಡೋದು. ಮಹಾತ್ಮ ಗಾಂಧೀಜಿ ಅವರು ಜೈಲಿಗೆ ಹೋದ ನಂತರ ಆಗಸ್ಟ್ 9ನೇ ತಾರೀಕು ಯುವಕರು ಜೈಲು ಬರುವ ಚಳವಳಿ ಆರಂಭ ಆಯಿತು. ಇಡೀ ರಾಷ್ಟ್ರಾದ್ಯಂತ ಒಂದೇ ದಿನ 90,000 ಯುವಕರು ಜೈಲಿಗೆ ಹೋಗ್ತಾರೆ. ದೇಶದ ನಾನಾ ಕಡೆಗಳಲ್ಲಿ ಪೊಲೀಸ್ ಸ್ಟೇಷನ್ಗಳ ಮೇಲೆ ಬೆಂಕಿ ಹಾಕಿದರು, ರೈಲು ಹಳಿಗಳನ್ನು ಕಿತ್ತು ಹಾಕಿದ್ರು, ಅಂಚೆ ತಂತಿಗಳನ್ನು ಒಡೆದು ಹಾಕಿದ್ರು. ಅದಕ್ಕೆ ಇದನ್ನ ಆಗಸ್ಟ್ ಕ್ರಾಂತಿ ಅಂತ ಕರೀತಾರೆ. ಭಾರತ ಬಿಟ್ಟು ತೊಲಗಿ ಚಳವಳಿ ಇದೆಯಲ್ಲ, ಇದನ್ನ ಆಗಸ್ಟ್ ಕ್ರಾಂತಿ ಅಂತ ಕರೀತಾರೆ. ನಾಯಕರಿಲ್ಲದ ಚಳವಳಿ ಅಂತ ಕರೀತಾರೆ ಇದನ್ನು. ನಂತರ ಅರುಣಾ ಅಸಾಫ್ ಅಲಿ, ಜಯಪ್ರಕಾಶ್ ನಾರಾಯಣ್ ಅವರು ಅದರ ನಾಯಕತ್ವ ವಹಿಸ್ಕೋತಾರ. ಮತ್ತು ಬೇರೆ ದೇಶಾದ್ಯಂತ ಎಂತ ಒಂದು ಹೋರಾಟಗಳು ನಡೆದು ಅಂತಂದ್ರೆ ಉಷಾ ಮೆಹ್ತಾ ಅನ್ನುವಂತ ಒಬ್ಬ ಹೆಣ್ಣು ಮಗಳು ಭೂಗತ ರೇಡಿಯೋ ಸ್ಟೇಷನ್ ಆರಂಭ ಮಾಡ್ತಾರೆ. ಸುಚೇತಾ ಕೃಪಲಾನಿ ಅನ್ನುವಂತ ಹೆಣ್ಣು ಮಗಳು ಸತ್ಯಾಗ್ರಹ ಸಭೆಯನ್ನ ಆರಂಭ ಮಾಡಿ ಸತ್ಯಾಗ್ರಹ ಅನ್ನುವಂತ ಪತ್ರಿಕೆಯನ್ನು ಆರಂಭ ಮಾಡ್ತಾಳೆ. ಉತ್ತರ ಪ್ರದೇಶದಲ್ಲಿ ಬಲ್ಲಿಯ ಸರ್ಕಾರ, ಒಡಿಶಾ ರಾಜ್ಯದಲ್ಲಿ ತಲ್ಚಾರ್ ಸರ್ಕಾರ, ಮಹಾರಾಷ್ಟ್ರದಲ್ಲಿ ಪ್ರತಿ ಸರ್ಕಾರ, ಇಡೀ ದೇಶಾದ್ಯಂತ ಬೇರೆ ಬೇರೆ ಸರ್ಕಾರಗಳ ರಚನೆಯಾದವು. ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮದಲ್ಲಿ ಸ್ವತಂತ್ರ ಸಾರಿಕೊಂಡ ದೇಶದ ಮೊದಲ ಗ್ರಾಮ ಇದು. ಏಸೂರು ಕೊಟ್ಟರು ಈಸೂರು ಬಿಡವೆವು, ಆ ಹೋರಾಟದ ಘೋಷವಾಕ್ಯ. ನೀವು ಎಷ್ಟು ಊರು ಕೊಟ್ರೆ ನಾವು ಈಸೂರು ಬಿಡ್ಲಕ್ ಸಾಧ್ಯ ಇದೆ ಏನು? ಏಸೂರು ಕೊಟ್ಟರು ಈಸೂರು ಬಿಡವೆವು ಅನ್ನುವಂತ ಮಾತಿನೊಂದಿಗೆ ಇಡೀ ಭಾರತ ದೇಶದಲ್ಲಿ ಸ್ವತಂತ್ರ ಸಾರಿಕೊಂಡ ಪ್ರಥಮ ಗ್ರಾಮ ಅಂದ್ರೆ ಅದು ಈಸೂರು ಅಂತ ಕರಿತೀವಿ. ಆ ಸಮಯದಲ್ಲಿ ನೂರಾರು ಭಾರತೀಯರು ಸತ್ತು ಹೋಗ್ತಾರೆ. ಅದನ್ನೇ ನಾವು ಆಗಸ್ಟ್ ಕ್ರಾಂತಿ, ಭಾರತ ಬಿಟ್ಟು ತೊಲಗಿ ಚಳವಳಿ ಅಂತ ಹೇಳಿ ಇದನ್ನು ಗುರುತಿಸ್ತೀವಿ. ನೆಕ್ಸ್ಟ್ ಕ್ವಶನ್, ನ್ಯೂ ಲ್ಯಾಂಪ್ಸ್ ಫಾರ್ ಓಲ್ಡ್. ಬಹಳ ಸಿಂಪಲ್, ಭಾರಿ ಇಂಪಾರ್ಟೆಂಟ್ ಕ್ವಶನ್ ಇದು. ನ್ಯೂ ಲ್ಯಾಂಪ್ಸ್ ಫಾರ್ ಓಲ್ಡ್. ಈ ನ್ಯೂ ಲ್ಯಾಂಪ್ಸ್ ಫಾರ್ ಓಲ್ಡ್ ಎಂಬ ಶೀರ್ಷಿಕೆಯಲ್ಲಿ ನೂರಾರು ಲೇಖನಿಗಳನ್ನು ಬರೆದವರು ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಈ ನ್ಯೂ ಲ್ಯಾಂಪ್ಸ್ ಫಾರ್ ಓಲ್ಡ್ ಎಂಬ ಶೀರ್ಷಿಕೆಯಲ್ಲಿ ಅರವಿಂದ್ ಘೋಷರು ನೂರಾರು ಲೇಖನಿಗಳನ್ನು ಬರೀತಾರೆ. ಕ್ವಶನ್ ಆಗಿದೆ, ಒಬ್ಬ ಕವಿಯಾಗಿ, ಒಬ್ಬ ತತ್ವಜ್ಞಾನಿಯಾಗಿ, ಒಬ್ಬ ರಾಜಕೀಯ ಚಿಂತಕನಾಗಿ, ಒಬ್ಬ ಕ್ರಾಂತಿಕಾರಿಯಾಗಿ, ತೀವ್ರಗಾಮಿಗಳ ನಾಯಕನಾಗಿ ಯುಗಾಂತರ ಎಂಬ ಸಂಘಟನೆಯನ್ನು ಕಟ್ಟಿ ಕೊನೆಯ ದಿನಮಾನಗಳಲ್ಲಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಮಹಾತ್ಮ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ಚಿಂತನೆಗಳು ಅಂದ್ರೆ ಅದು ಅರವಿಂದ್ ಘೋಷ್. ನೋಡಿ,
ಯಾವ ತೀವ್ರಗಾಮಿಗಳ ವಿಚಾರಗಳು ಮಹಾತ್ಮ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದು? ಅದು ಅರವಿಂದ್ ಘೋಷ್. ಅರಬಿಂದೋ ಅನ್ನುವಂಥ ಆಶ್ರಮವನ್ನು ಪ್ರಾರಂಭ ಮಾಡಿದ್ರು ಪಾಂಡಿಚೇರಿಯಲ್ಲಿ. ಆ ಅರಬಿಂದೋ ಅನ್ನುವಂಥ ಆಶ್ರಮವನ್ನು ಪ್ರಾರಂಭ ಮಾಡಿ ಭಾರತ ದೇಶದ ಲಕ್ಷ ಲಕ್ಷ ಸ್ವತಂತ್ರ ಹೋರಾಟಗಾರರಿಗೆ ಪ್ರೇರಣೆಯಾಗಿರುವಂಥ ಒಬ್ಬ ಮಹಾನ್ ನಾಯಕ ಯಾರು ಅಂದ್ರೆ ಅದು ಅರವಿಂದ್ ಘೋಷ್. ಇವರು ಮಂಡಿಸಿದ ಸಿದ್ಧಾಂತ ಯಾವುದಂತ ಕ್ವಶನ್ ಆಗಿದೆ, ಅದು 3P ಸಿದ್ಧಾಂತ. ಇವರು ಮಂಡನೆ ಮಾಡಿದಂತ ಅದ್ಭುತವಾಗಿರುವಂತ ಸಿದ್ಧಾಂತ ಯಾವ್ದಂತ ಕ್ವಶನ್ ಕೇಳಿದ್ದಾರೆ. ಅದು ಯಾವ ಸಿದ್ಧಾಂತ ಅಂದ್ರೆ 3P ಸಿದ್ಧಾಂತ. 3P ಸಿದ್ಧಾಂತ ಅಂದ್ರೆ ಏನು? 3P ಸಿದ್ಧಾಂತ ಅಂದ್ರೆ ಪ್ರೇಯರ್, ಪಿಟಿಷಿಯನ್, ಪ್ರೊಟೆಸ್ಟ್. ಕ್ವಶನ್ ಆಗಿದೆ 3P ಸಿದ್ಧಾಂತವನ್ನ ಯಾವ ಗ್ರಂಥದಲ್ಲಿ ಮಂಡಿಸಿದ್ರು ಅಂದ್ರೆ ಲೈಫ್ ಡಿವೈನ್ ಎಂಬ ಗ್ರಂಥದಲ್ಲಿ. ಲೈಫ್ ಡಿವೈನ್, ಈ ಲೈಫ್ ಡಿವೈನ್ ಎಂಬ ಗ್ರಂಥವನ್ನು ಬರೆದವರು ಯಾರಂದ್ರೆ ಅರವಿಂದ್ ಘೋಷರು. ಅವರು 3P ಸಿದ್ಧಾಂತವನ್ನು ಮಂಡಿಸ್ತಾರೆ. ಪ್ರೇಯರ್, ಪಿಟಿಷಿಯನ್, ಪ್ರೊಟೆಸ್ಟ್ ಅಂದ್ರೆ ಮಂದಗಾಮಿಗಳ ಸಿದ್ಧಾಂತವನ್ನ 3P ಸಿದ್ಧಾಂತಕ್ಕೆ ಹೋಲಿಕೆ ಮಾಡಿದವರು ಯಾರಂದ್ರೆ ಅರವಿಂದ್ ಘೋಷರು. ಲೈಫ್ ಡಿವೈನ್ ಎಂಬ ಗ್ರಂಥವನ್ನು ಬರೀತಾರೆ. ಆ ಗ್ರಂಥದಲ್ಲಿ ಈ ಸಿದ್ಧಾಂತವನ್ನು ಮಂಡಿಸ್ತಾರೆ. ಮಂದಗಾಮಿಗಳು ಕೇವಲ ಪ್ರಾರ್ಥನೆ ಮಾಡ್ತಿದ್ರು, ಅವರು ಮನವಿ ಮಾಡ್ತಿದ್ರು, ಪ್ರತಿಭಟನೆ ಮಾಡ್ತಿದ್ರು. ಪ್ರಾರ್ಥನೆ, ಮನವಿ, ಪ್ರತಿಭಟನೆ ಎಂಬ ವಿಚಾರವನ್ನ ಮಂಡಿಸಿದವರು ಯಾರಂದ್ರೆ ಅದು ಅರವಿಂದ್ ಘೋಷರು. ಅವರು ಬರೆದ ಪ್ರಸಿದ್ಧವಾದ ಗ್ರಂಥ ಯಾವುದಂದ್ರೆ ಲೈಫ್ ಡಿವೈನ್. ನೆಕ್ಸ್ಟ್ ಕ್ವಶನ್, ಬಹು ವಿವಾಹ ಎಂಬ ಗ್ರಂಥವನ್ನು ಬರೆದವರು ಯಾರಂದ್ರೆ ಈಶ್ವರಚಂದ್ರ ವಿದ್ಯಾಸಾಗರ್. ಏನು ವಿಶೇಷ ಅಂತಂದ್ರೆ 1856ರಲ್ಲಿ ಲಾರ್ಡ್ ಡಾಲ್ಹೌಸಿಯ ಜೊತೆ ಸೇರಿ ಇವರು ಭಾರತ ದೇಶದಲ್ಲಿ ವಿಧವೆ ಮತ್ತೊಂದು ಮದುವೆಯಾಗಬಹುದು, ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರಂದ್ರೆ ಈಶ್ವರಚಂದ್ರ ವಿದ್ಯಾಸಾಗರ್ ಅವರು 1856ರಲ್ಲಿ. ಅದು ಲಾರ್ಡ್ ಡಾಲ್ಹೌಸಿಯ ಜೊತೆ ಸೇರಿ ಇವರು ಭಾರತ ದೇಶದಲ್ಲಿ ವಿಧವೆ ಮತ್ತೊಂದು ಮದುವೆಯಾಗಬಹುದು, ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರಂದ್ರೆ ಅದು ಈಶ್ವರಚಂದ್ರ ವಿದ್ಯಾಸಾಗರ್. ಯಾವ ಗ್ರಂಥದ ಮೂಲಕ ಅಂದ್ರೆ ಬಹು ವಿವಾಹ ಎಂಬ ಒಂದು ಪುಸ್ತಕದ ಮೂಲಕ. ನೆಕ್ಸ್ಟ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಕಾಮಗಾಟ ಮಾರ ದುರಂತ ಎಂದರೇನು ಅಂತ ಕ್ವಶನ್ ಕೇಳಿದ್ದಾನೆ. ಕಾಮಗಾಟ ಮಾರ ದುರಂತ ಎಂದರೆ 1914ರಲ್ಲಿ ನಡೆದಂತ ಒಂದು ಹೋರಾಟ ಇದು. ನಿಮ್ಗೆ ನಾನು ಕ್ರಾಂತಿಕಾರಿ ಪಿತೂರಿಗಳ ಬಗ್ಗೆ ಹೇಳ್ತೀನಿ, ನೀಟಾಗಿ ನೋಟ್ಸ್ ಮಾಡ್ಕೊಳಕತ್ರಿ. ಅಲ್ಲಿ ಕ್ವಶನ್ಗಳಾಗುವಂತ ಸಾಧ್ಯತೆಗಳದಾವೆ. ಕಾಮಗಾಟ ಮಾರ ದುರಂತದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಾಗ್ಯಾವ. ಕಾಮಗಾಟ ಮಾರ ದುರಂತ ಎಂದರೇನು ಅಂತೇಳಿ ಎಕ್ಸಾಮ್ಗೆ ಬಹಳ ಸರಿ ಕ್ವಶನ್ ಕೇಳಿದ್ದಾನೆ. ಇತಿಹಾಸದ ಪುಟದಲ್ಲಿ ಕಾಮಗಾಟ ಮಾರ ದುರಂತ ಎಂದರೆ ಇದು ಕಾಮಗಾಟ ಅಂದ್ರೆ ಏನು, ಒಂದು ಹಡಗಿನ ಹೆಸರಿದು, ಒಂದು ನೌಕೆ ಹೆಸರಿದು. ಕಾಮಗಾಟ ಅಂದ್ರೆ ಒಂದು ನೌಕೆ. ಇದು ಯಾವ ದೇಶದ ನೌಕೆ ಅಂದ್ರೆ ಜಪಾನ್ ದೇಶದ ನೌಕೆ ಇದು. ಜಪಾನ್ ದೇಶದ ನೌಕೆ. ಇದರ ಮುಖ್ಯಸ್ಥ ಯಾರಂದ್ರೆ ಗುರ್ದಿತ್ ಸಿಂಗ್ ಅನ್ನುವಂಥ ವ್ಯಕ್ತಿಯ ನಾಯಕತ್ವದಲ್ಲಿ 1914 ಜಪಾನ್ ದೇಶದಿಂದ ಕೆನಡಾ ದೇಶಕ್ಕೆ ಹೋಗ್ಬೇಕು. ಆ ಕೆನಡಾ ದೇಶದ ಯಾವ ಸ್ಥಳ ಅಂದ್ರೆ ವ್ಯಾಂಕೋವರ್ ಅನ್ನುವಂಥ ಒಂದು ಬಂದರಕ್ಕೆ ಹೋಗ್ತದೆ. ಕೆನಡಾ ದೇಶದ ವ್ಯಾಂಕೋವರ್ ಅನ್ನುವಂಥ ಬಂದರಕ್ಕೆ ಹೋದಾಗ ಅವರು ಸುಮಾರು 376 ಜನ ಇದ್ರು ಟೋಟಲ್. ಆ 376 ಜನ ಎದುರಾಗಿದ್ರು ಅಂದ್ರೆ ಒಂದು ನೌಕೆಯಲ್ಲಿದ್ರು, ಹಡಗಿನಾಗಿದ್ರು. ಅದರ ಮುಖ್ಯಸ್ಥ ಗುರ್ದಿತ್ ಸಿಂಗ್. ಕೆನಡಾ ದೇಶಕ್ಕೆ ಹೋಗಿ ಕೆನಡಾ ದೇಶದಲ್ಲಿರುವಂತ ಬ್ರಿಟಿಷರನ್ನ ಶಮನ ಮಾಡುವುದು, ಕೆನಡಾ ದೇಶದಲ್ಲಿರುವಂತ ಬ್ರಿಟಿಷರನ್ನ ಹೊಡೆದು ಹಾಕಿ ಖಾತೆ ಚುಕ್ತಾ ಮಾಡ್ತೀನಿ ಅಂತ ಹೇಳಿದವರು ಯಾರು ಅಂತಂದ್ರೆ ಅದು ಗುರ್ದಿತ್ ಸಿಂಗ್ ಹಾಗೂ 376 ಜನ. ಈ 376 ಜನ ಯಾವ ಸಂಘಟನೆ ಸದಸ್ಯರಂತ ಕ್ವಶನ್ ಕೇಳಿದ್ದಾರೆ. ಇವರು ಗದ್ದರ್ ಪಕ್ಷದ ಸದಸ್ಯರು. ಇವರು ಗದ್ದರ್ ಪಕ್ಷವನ್ನ 1913ರಲ್ಲಿ ಲಾಲ್ ಹರದಯಾಳ್ ಮತ್ತು ಸೋಹನಾ ಸಿಂಗ್ ಬಕ್ನ ಅನ್ನುವಂಥ ವ್ಯಕ್ತಿ ಅಮೆರಿಕ ದೇಶದ ಸ್ಯಾನ್ ಫ್ರಾನ್ಸಿಸ್ಕೋ ಎಂಬ ಸ್ಥಳದಲ್ಲಿ ಇದನ್ನು ಪ್ರಾರಂಭ ಮಾಡ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾಪನೆಯಾಗಿರುವ 2ನೇ ಕ್ರಾಂತಿಕಾರಿ ಸಂಘಟನೆ ಇದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾಪನೆಯಾಗಿರುವಂತ ಮೊದಲ ಕ್ರಾಂತಿಕಾರಿ ಸಂಘಟನೆ ಅಂದ್ರೆ ಇಂಡಿಯನ್ ಹೌಸ್. ಮನೆ PSI ಕ್ವಶನ್ ಇದು. 1905ರಲ್ಲಿ ಶ್ಯಾಮ್ಜಿ ಕೃಷ್ಣವರ್ಮ ಅನ್ನುವಂಥ ವ್ಯಕ್ತಿ ಇಂಗ್ಲೆಂಡ್ ದೇಶದ ಲಂಡನ್ದಲ್ಲಿ ಇಂಡಿಯನ್ ಹೌಸ್ ಅನ್ನುವಂಥ ಸಂಘಟನೆ ಪ್ರಾರಂಭ ಮಾಡ್ತಾರೆ. ಅವರು ಇಂಡಿಯನ್ ಸೋಷಿಯಾಲಿಸ್ಟ್ ಅನ್ನುವಂಥ ಪತ್ರಿಕೆಯನ್ನು ಬರೀತಾರೆ. ಅಷ್ಟೇ ಅಲ್ಲ, ಕ್ರಾಂತಿಕಾರಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟಂತ ಮಹಾನ್ ವ್ಯಕ್ತಿ ಯಾರು ಅಂತಂದ್ರೆ ಅದು ಶ್ಯಾಮ್ಜಿ ಕೃಷ್ಣವರ್ಮ. ಹಾಗಾದ್ರೆ ಈ ಗದ್ದರ್ ಪಕ್ಷದ 376 ಜನ ಜಪಾನ್ ದೇಶದಿಂದ ಕೆನಡಾ ದೇಶಕ್ಕೆ ಹೋಗಿ ಕೆನಡಾ ದೇಶದ ವ್ಯಾಂಕೋವರ್ ಅನ್ನುವಂಥ ಸ್ಥಳದಲ್ಲಿ ಆ ಹಡಗ ನಿಲ್ಲಿಸ್ತಾರೆ. ಬಟ್ ಅಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಏನು ಮಾಡಿದಾರೆ ಅಂದ್ರೆ ಅದಕ್ಕೆ ಅವಕಾಶ ಕೊಡಂಗಿಲ್ಲ. ಹಡಗ್ ತಗೊಂಡೋಗ್ರಿ. ಕಾಮಗಾಟ ಅಂದ್ರೆ ಏನು, ಇಲ್ಲಿ ಏನಿದೆ ಕ್ವಶನ್,
ಕೆನಡಾದಿಂದ ಪ್ರಯಾಣ ಬೆಳೆಸಿದ ಒಂದು ಹಡಗು ಅಷ್ಟೇ ಅಂತ ಕೊಟ್ಟಾನೆ. ಇದು ಆನ್ಸರ್ ಆಗ್ತದೆ, ಬಟ್ ಅದು ಜಪಾನ್ ದೇಶದಿಂದ ಕೆನಡಾ ದೇಶಕ್ಕೆ ಹೊಂಟಿತ್ತು. ಕೆನಡಾ ದೇಶದಲ್ಲಿ ವ್ಯಾನ್ಕೋವರ್ ಅನ್ನುವಂಥ ಬಂದರ ಇದೆ, ಅದನ್ನು ಉತ್ತರ ಅಮೆರಿಕದ ಹೆಬ್ಬಾಗಿಲು ಅಂತ ಕರೀತಾರೆ ಅದನ್ನು. ಆ ವ್ಯಾನ್ಕೋವರ್ ಎಂಬ ಸ್ಥಳದಲ್ಲಿ ಹಡಗು ನಿಲ್ಲಿಸಂಗಿಲ್ಲ. ವಾಪಸ್ ಅವ್ರು ಎಲ್ಲಿಗೆ ಬಂದರು? ಭಾರತ ದೇಶಕ್ಕೆ ಬರ್ತಾರೆ. ಭಾರತ ದೇಶಕ್ಕೆ ಬಂದು ಪಶ್ಚಿಮ ಬಂಗಾಳದಲ್ಲಿ ಒಂದು ಬಂದರ ಇತ್ತು. ಆ ಬಂದರದ ಹೆಸರು ಏನಂದ್ರೆ ಬಡ್ಜ್ ಅನ್ನುವಂಥ ಒಂದು ಬಂದರ, ಬಡ್ಜ್ ಬಂದರ. ಆ ಬಡ್ಜ್ ಬಂದರದಲ್ಲಿ ಬಂದು ನಿಂತಾಗ ಪೊಲೀಸ್ ಅಧಿಕಾರಿಗಳು ಕೇಳ್ತಾರೆ, ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳು, ನೀವು ಯಾರು ಅಂತ ಕೇಳ್ತಾರೆ. ಅವಾಗ ಈ ಪ್ರತಿಭಟನಾಕಾರ ಅಂತಾರೆ, ನೀವು ಯಾರಲ್ಲಿ ಅಂತಾರ. ಇಲ್ಲ, ನಾವು ಬ್ರಿಟಿಷ್ ಪೊಲೀಸರು ಅದೀವಿ, ನಾವು ಸ್ವತಂತ್ರ ಹೋರಾಟಗಾರರದೀವಿ. ಎಲ್ಲಿಗೆ ಹೋಗಿದ್ರಿ? ನಿಮ್ಮ ತೊಗೊಂಡು ಏನು ಮಾಡೋರು? ಬಡೇ 66 ಮಂದಿ. ನೀವು ತೊಗೊಂಡು ಏನು ಮಾಡ್ರಿ ಅಂದಾಗ ಅವ್ರ ಮಧ್ಯೆ ಇವ್ರ ಮಧ್ಯೆ ಜಗಳ ಪ್ರಾರಂಭ ಆಗ್ತದ. ಆ ಮಾತಿನ ಚಕಿಮಿಕಿಗಳ ಮಧ್ಯದಲ್ಲಿ ಅವರು ಪೊಲೀಸರು ಇವ್ರ ಮೇಲೆ ಗೋಲಿಬಾರ್ ಮಾಡ್ತಾರೆ. 22 ಜನ ಸತ್ತು ಹೋಗ್ತಾರೆ. ಇದನ್ನೇ ಭಾರತ ದೇಶದ ಇತಿಹಾಸದಲ್ಲಿ ಏನಂತ ಕರೀತಾರೆ ಅಂದ್ರೆ ಕಾಮಗಾಟು ಮಾರು ದುರಂತ ಎಂದು ಕರೆಯುತ್ತಾರೆ. ಕಾಮಗಾಟ ಎಂದರೇನು ಅಂದ್ರೆ ಒಂದು ಜಪಾನ್ ದೇಶದ ನೌಕೆ ಹೆಸರು. ಇದರ ಮುಖ್ಯಸ್ಥ ಯಾರಂದ್ರೆ ಗುರ್ದಿತ್ ಸಿಂಗ್. ಸಿಖ್ ಧರ್ಮದ 376 ಜನ ಹಡಗಿನಲ್ಲಿದ್ದರು. ಅವರು ಜಪಾನ್ ದೇಶದಿಂದ ಕೆನಡಾ ದೇಶಕ್ಕೆ ಹೋಗಿದ್ರು. ಕೆನಡಾ ದೇಶದಲ್ಲಿರುವಂಥ ಬ್ರಿಟಿಷರನ್ನು ನಾಶ ಮಾಡಬೇಕು, ಅಲ್ಲಿರುವಂಥ ಬ್ರಿಟಿಷರನ್ನು ಹೊಡೆದು ಹಾಕಬೇಕು ಅನ್ನುವಂಥ ಉದ್ದೇಶ ಇತ್ತು. ಅದಕ್ಕೆ ಅವಕಾಶ ಕೊಡಲಿಲ್ಲ. ಅವರು ವಾಪಸ್ ಭಾರತಕ್ಕೆ ಬಂದರು, ಪಶ್ಚಿಮ ಬಂಗಾಳಕ್ಕೆ ಬಂದರು, ಬಡ್ಜ್ ಅನ್ನುವಂಥ ಬಂದರಕ್ಕೆ ಬಂದರು. ಪ್ರತಿಭಟನಾಕಾರರು ಹಾಗೂ ಪೊಲೀಸರ ಮಧ್ಯೆ ಜಗಳ ಪ್ರಾರಂಭ ಆಗ್ತದೆ. ಆಗ 22 ಜನ ಭಾರತೀಯ ಹೋರಾಟಗಾರರು ಸತ್ತು ಹೋಗ್ತಾರೆ. ಇದನ್ನೇ ಇತಿಹಾಸದ ಪುಟದಲ್ಲಿ ಕಾಮಗಾಟ ಮಾರು ದುರಂತ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಎಷ್ಟದೋ ಇವು ಕ್ವಶನ್. ಈ ಕೆಳಗಿನ ಯಾವ ಕಾಯ್ದೆಯನ್ನ ಜವಾಹರ್ಲಾಲ್ ನೆಹರು ಅವರು ದಾಸತ್ವದ ಮಹಾಸನ್ನದು ಅಂತ ಕರೆದಾರೆ ಅಂದ್ರೆ 1935 ಕಾಯ್ದೆ. 1935 ಕಾಯ್ದೆಯನ್ನ ದಾಸತ್ವದ ಮಹಾಸನ್ನದು ಅಂತ ಕರೀತಾರೆ. ಗುಲಾಮಗಿರಿಯ ಸಂಕೇತ ಅಂತ ಕರೀತಾರೆ. ಬಲಿಷ್ಠ ಎಂಜಿನ್ ಇದೆ, ಆದ್ರೆ ಬ್ರೇಕ್ ಇಲ್ಲ ಅಂತ ಹೇಳಿದವರು ಜವಾಹರ್ಲಾಲ್ ನೆಹರು. ಬಲಿಷ್ಠ ಎಂಜಿನ್ ಆದ, ಆದ್ರೆ ಇದಕ್ಕ ಬ್ರೇಕ್ ಇಲ್ಲ. ಇವೆಲ್ಲ ಕ್ವಶನ್ ಆಗಿವೆ. 1935 ಕಾಯ್ದೆಯನ್ನ ಭಾರತ ಸಂವಿಧಾನದ ನೀಲನಕ್ಷೆ ಅಂತ ಕರೀತಾರೆ. 1935 ಕಾಯ್ದೆಯಿಂದ ಶೇಕಡ ಎಷ್ಟು ಅಂಶಗಳನ್ನು ಎರವಲು ಪಡ್ಕೊಂಡಿದ್ದೇವೆ ಅಂತಂದ್ರೆ ಬಹುತೇಕ 71% ಅಂಶಗಳನ್ನು ಭಾರತ ಸಂವಿಧಾನಕ್ಕೆ ಎರವಲು ಪಡ್ಕೊಂಡಿದ್ದೀವಿ. ಆ ಉದ್ದೇಶಕ್ಕಾಗಿ ಈ 1935 ಕಾಯ್ದೆಯನ್ನ ಭಾರತ ಸಂವಿಧಾನದ ನೀಲನಕ್ಷೆ ಅಂತ ಕರಿತೀವಿ. ದಾಸತ್ವದ ಮಹಾಸನ್ನದು ಅಂತ ಕರೆದರು, ಗುಲಾಮಗಿರಿಯ ಮಹಾಸನ್ನದು ಅಂತ ಕರೆದರು. ಬಲಿಷ್ಠ ಎಂಜಿನ್ ಇದೆ, ಆದ್ರೆ ಬ್ರೇಕ್ ಇಲ್ಲ ಅಂತ ಹೇಳಿದಂತ ಕಾಯ್ದೆ ಯಾವ್ದಂದ್ರ ಅದು 1935 ಕಾಯ್ದೆ. ಇದು ಯಾವುದರ ಪ್ರಾಡಕ್ಟ್ ಅಂತಂದ್ರೆ 3 ದುಂಡು ಮೇಜಿನ ಸಮ್ಮೇಳನ 1930, 1931, 1932. ಈ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಏನು ಚರ್ಚೆ ಮಾಡಿದ್ರಲ್ಲ, ಆ ಚರ್ಚೆ ಮಾಡಿದ ಹಲವಾರು ಅಂಶಗಳನ್ನ ಶಾಮ್ಯುಯಲ್ ಹೋರೆ ಅನ್ನುವಂಥ ಕಾರ್ಯದರ್ಶಿ ಇದ್ದ. ಆ ಶಾಮ್ಯುಯಲ್ ಹೋರೆ ಅನ್ನುವಂಥ ಕಾರ್ಯದರ್ಶಿ ಆ 3 ವಿಚಾರಗಳನ್ನು ಸಂಗ್ರಹ ಮಾಡಿ 1935 ಕಾಯ್ದೆಯನ್ನಾಗಿ ಭಾರತ ಕಳಿಸ್ತಾರೆ. ಇದನ್ನ ಏನಂತ ಕರೀತಾರೆ ಅಂದ್ರೆ ದಾಸತ್ವದ ಮಹಾಸನ್ನದು ಅಂತೇಳಿ ಕರೀತಾರ. ಇಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಹಲವಾರು ವಿಚಾರಗಳನ್ನ ಈ ಒಂದು ಕಾಯ್ದೆಯಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್, ಪೋಲೋ ಕಾರ್ಯಾಚರಣೆ ಅದಕ್ಕೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಕೇಳಿದಾಗ ಆಪರೇಷನ್ ಪೋಲೋ ಹೈದರಾಬಾದ್ ನಿಜಾಮ ಬರ್ಲಾಕ್ ರೆಡಿ ಇರಲಿಲ್ಲ, ಜಜ್ಜಲಾಗುವುದು. ಸರ್ದಾರ್ ವಲ್ಲಭಾಯ್ ಪಟೇಲ ಹೈದರಾಬಾದ್ ನಿಜಾಮನಿಗೆ ಜಜ್ಜಿ ನಮ್ಮ ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿಕೊಂಡ್ರು. ಬ್ರಿಟಿಷರ ಮ್ಯಾಗ ಭಾಳ ಜೀವ ಹೈದರಾಬಾದ್ ನಿಜಾಮ. ಯಾಕೆ? ಸಹಾಯಕ ಸೈನ್ಯ ಪದ್ಧತಿಯನ್ನು ಫಸ್ಟ್ ಸ್ವೀಕಾರ ಮಾಡಿದವನೇ ಅವನೇ. ಬ್ರಿಟಿಷರು ಯಾವುದೇ ಆಫರ್ ಇದ್ರು ಹಣ ನನಗೇ ಇರಲಿಲ್ಲ. ನಾವು ಬ್ರಿಟಿಷರು ಜಾರಿಗೆ ತರುವಂತ ಯಾವುದೇ ಆಫರ್ ಇದ್ರೂ ಕೂಡ ತಾನೇ ಸ್ವೀಕಾರ ಮಾಡಿಕೊಳ್ಳುವಂತ ವ್ಯಕ್ತಿ ಯಾರಂದ್ರೆ ಹೈದರಾಬಾದ್ ನಿಜಾಮ. ಭಾರತದ ಒಕ್ಕೂಟಕ್ಕೆ ಬರ್ಲಾಕ್ ಹಿಂದ ಮುಂದ ನೋಡ್ತಿದ್ದ, ಒಲ್ಲೆನವ ನಮ್ಮವ್ರು ಬಿಡಲೇ ಇಲ್ಲ. 552 ಸಂಸ್ಥಾನಗಳಲ್ಲಿ ಭಾರತದ ಒಕ್ಕೂಟವನ್ನು ಸೇರಿದ ಮೊದಲ ಸಂಸ್ಥಾನ ಯಾವುದಂತ ಕ್ವಶನ್ ಆಗಿದೆ. ಕೆಲವು ಬುಕ್ಗಳಲ್ಲಿ ಕೊಚ್ಚಿನ ಸಂಸ್ಥಾನ ಅಂತಿದೆ, ರಾಂಗ್. ಅದು ಕೇರಳ ರಾಜ್ಯದ ಕೊಚ್ಚಿನ ಸಂಸ್ಥಾನ, ಅದು 2ನೇ ಸಂಸ್ಥಾನ. ಭಾರತದ ಒಕ್ಕೂಟವನ್ನು ಸೇರಿದ ಮೊದಲ ಸಂಸ್ಥಾನ ಎಂದರೆ ಬಿಕನೇರಿ ಸಂಸ್ಥಾನ. 1947 ಆಗಸ್ಟ್ 15 ಭಾರತ ದೇಶಕ್ಕೆ ಸ್ವತಂತ್ರ ನಂತರ 552 ಸಂಸ್ಥಾನಗಳು ಹೊರಗಡೆ ಉಳಿತವೆ. 552 ಸಂಸ್ಥಾನಗಳಲ್ಲಿ ಭಾರತದ ಒಕ್ಕೂಟವನ್ನು ಸೇರಿದ ಮೊದಲ ಸಂಸ್ಥಾನ ಎಂದರೆ ಬಿಕನೇರಿ ಸಂಸ್ಥಾನ. ಬಿಕನೇರಿ ರಾಜಸ್ಥಾನದಲ್ಲಿರುವಂತ ಬಿಕನೇರಿ ಸಂಸ್ಥಾನ ಫಸ್ಟ್ ಸೇರ್ಪಡೆ ಆದರೆ 3 ಫೈನಲ್ ಉಳಿತವೆ. ಒಂದು ಜಮ್ಮು ಕಾಶ್ಮೀರ ಸಂಸ್ಥಾನ, ಜುನಾಗಢ ಸಂಸ್ಥಾನ, ಇನ್ನೊಂದು ಹೈದರಾಬಾದ್ ಸಂಸ್ಥಾನ. ಜಮ್ಮು ಕಾಶ್ಮೀರ ಸಂಸ್ಥಾನ 1947 ಅಕ್ಟೋಬರ್ 24 ಒಂದು ವಿಶೇಷವಾಗಿರುವಂಥ ಒಪ್ಪಂದದೊಂದಿಗೆ ಜವಾಹರ್ಲಾಲ್ ನೆಹರು ಅವರ ಸಮ್ಮತಿಯೊಂದಿಗೆ 1947 ಅಕ್ಟೋಬರ್ 24 ಭಾರತದ ಒಕ್ಕೂಟವನ್ನು ಸೇರಿದರೆ, ಜುನಾಗಢ ಸಂಸ್ಥಾನ ಜನಮತ ಗಣನೆಯ ಆಧಾರದ ಮೇಲೆ
ಆ ಜುನಾಗಢದ ಒಬ್ಬ ನವಾಬ ಇದ್ದ, ಅವ ಇಲ್ರಿ ನಾ ಪಾಕಿಸ್ತಾನಕ್ಕೆ ಹೋಗ್ತೀನಿ ಅಂತ ಅವ. ಅಲ್ಲಿ ಪ್ರಜೆಗಳು ನೀವು ಹೋಗಂದ್ರು ಅವರು, ಪಾಕಿಸ್ತಾನ ಅಲ್ಲಿ ನಮ್ಮ ಗುಜರಾತ್ ಪ್ರಜೆಗಳೇನಂದ್ರೆ ಬೇಕಾದ್ರೆ ಹೋಗಿ ನೀ ಅಂತ, ನೀವು ಬರ್ರಿ ಅಂತ. ನಾವು ಬರಂಗಿಲ್ಲ, ನೀವು ಹೋಗು. ಅವಾಗ ಮತ್ತೆ ಹೆಂಗೆ ಮಾಡೋದಂತ, ಇಲ್ಲ ನಾವು ಭಾರತದ ಒಕ್ಕೂಟವನ್ನು ಸೇರ್ತೀವಿ ಅಂತ ತಿಳ್ಕೊಂಡು ಎಲ್ಲರೂ ಜನಮತ ಗಣನೆಯ ಆಧಾರದ ಮೇಲೆ ಭಾರತದ ಒಕ್ಕೂಟವನ್ನು ಸೇರಿದ ಸಂಸ್ಥಾನ ಅಂದರೆ ಅದು ಜುನಾಗಢ ಸಂಸ್ಥಾನ. ಇನ್ನು ಹೈದರಾಬಾದ್ ಸಂಸ್ಥಾನದ ಮೇಲೆ ಯಾರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆಪರೇಷನ್ ಪೋಲೋ ಅನ್ನುವಂಥ ಕಾರ್ಯಾಚರಣೆಯ ಮೂಲಕ 1948 ಸೆಪ್ಟೆಂಬರ್ 17ರಂದು ಇದು ನಮ್ಮ ಭಾರತ ಒಕ್ಕೂಟವನ್ನು ಸೇರ್ತದೆ. ಅದಕ್ಕೆ ಕಲ್ಯಾಣ ಕರ್ನಾಟಕದಲ್ಲಿ 3 ಬಾರಿ ಧ್ವಜಾರೋಹಣ ಆಗ್ತದೆ. ನಾವು ಜನವರಿ 26 ಒಮ್ಮೆ ಧ್ವಜಾರೋಹಣ ಮಾಡ್ತೀವಿ, ಆಗಸ್ಟ್ 15 ಒಂದು ಧ್ವಜಾರೋಹಣ ಮಾಡಿದರೆ ಅವರು 3 ಬಾರಿ ಧ್ವಜಾರೋಹಣ ಮಾಡ್ತಾರೆ. 3 ಬಾರಿ ಭಾರತಕ್ಕೆ ಜಯವಾಗಲಿ ಅಂತ ಘೋಷಣೆ ಕೂಗಿ ಪೇಪರ್ ಮಟ್ಟೆ ಹೊಡಿತಾರೆ. ಅದು ಸೆಪ್ಟೆಂಬರ್ 17. ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಹೈದರಾಬಾದ್ ವಿಮೋಚನಾ ದಿನ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಭಾಳದು ಕ್ವಶನ್ ನೀವು. ಜಯಪ್ರಕಾಶ್ ನಾರಾಯಣ ಅವರನ್ನ ನಾವು ಲೋಕನಾಯಕ ಅಂತ ಕರೆದ್ರೆ, CF ಆಂಡ್ರೋಸನ್ ಅನ್ನ ದೀನಬಂಧು ಅಂತ ಕರೀತಾರೆ. ದಾದಾಬಾಯಿ ನವರೋಜಿ ಅವರನ್ನ ಭಾರತ ವೃದ್ಧ ಪಿತಾಮ ಅಂತ ಕರೆದ್ರೆ, ಲಾಲ್ ಲಜಪತ್ ರಾಯ್ ಅವರನ್ನ ಪಂಜಾಬಿನ ಕೇಸರಿ ಅಂತ ಹೇಳಿ ಕರೀತಾರೆ. ದಾದಾಬಾಯಿ ನವರೋಜಿ ಅವರನ್ನ ಭಾರತದ ವೃದ್ಧ ಪಿತಾಮ ಅಂತ ಹೇಳಿ ಕರೆಯಲ್ಪಡ್ತೀವಿ. ಓಕೆ, ಇಲ್ಲಿಗೆ ಭಾಳ ಕ್ವಶನ್ಗಳನ್ನು ಡಿಸ್ಕಸ್ ಮಾಡಿದೆವು. ಆ್ಯಕ್ಚುಲಿ ಪಾಠ ಹೇಳಬೇಕಂತಿತ್ತು, ಎಷ್ಟು ಕ್ವಶನ್ ಅದಾವ ಇವು. ನಾಳೆ ಅವಧಿಯಲ್ಲಿ ನಿಮ್ಮ ಬೆಂಬಲಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ. ನಿಮ್ಮ ಸಾಧನೆಯ ಒಂದು ಭಾಗವಾಗಿ ಎಲೆಮೆರೆಕಾಯಾಗಿ ಸೇವೆ ಮಾಡ್ತೀವಿ ಹೊರತು ನಿಮ್ಗೆ ನಮ್ಮ ಹೇಳಿದ ಕ್ವಶನ್ಗಳು ಬರ್ತವೆ, ನಾವೇ ಫೈನಲ್ ಅಂತಲ್ಲ. ಎಲ್ಲರ ಕ್ಲಾಸ್ಗಳನ್ನು ಕೇಳ್ರಿ, ಜಾಬ್ ಮಾಡ್ಕೊಡ್ರಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ಕಾರ ಆದಷ್ಟು ಮಟ್ಟಿಗೆ ನಿನ್ನೆ ನಾನು ಒಂದು ಮಾತಾಡಿದ್ದು ಭಾಳಷ್ಟು ವೈರಲ್ ಆಗ್ಯದ ವಿಡಿಯೋ. ರಾಜಕಾರಣಿಗಳಿಗೆ ನಾನು ಉದ್ದೇಶಪೂರ್ವಕವಾಗಿ ಏನೂ ಅಂದಿಲ್ಲ, ನಾ ಭಯಂಗಿಲ್ಲ ರಾಜಕಾರಣಿಗಳಿಗೆ. ದಯವಿಟ್ಟು ವಿದ್ಯಾರ್ಥಿಗಳ ಪರವಾಗಿ ಕಣ್ಣು ತೆರೀರಿ. ಬರೀ ಸ್ವಾರ್ಥ ಸಾಧನೆ ಮಾಡೋದು ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಕೊಡ್ರಿ, ಉತ್ತಮವಾದ ರಸ್ತೆಗಳ ನಿರ್ಮಾಣ ಮಾಡಿರಿ, ಅಣೆಕಟ್ಟುಗಳನ್ನು ಕಟ್ಟಿರಿ, ನೀರಾವರಿ ಸೌಲಭ್ಯವನ್ನು ಕಲ್ಪಿಸ್ರಿ. ಯಾರು ಸಾಧನೆ ಮಾಡ್ತಾರೆ ರೈತರಿಗೆ ಅವರಿಗೆ ವಿಶೇಷವಾದ ಪುರಸ್ಕಾರಗಳನ್ನು ಕೊಡ್ರಿ. ಸರ್ಕಾರ, ಯಾಕಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಸರ್ಕಾರಗಳು ಸಮಾಜದ ಕಲ್ಯಾಣದ ಪರವಾಗಿ ಕೆಲಸ ಮಾಡದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಚುನಾವಣೆಯಲ್ಲಿ ಜನರು ಅವರಿಗೆ ಪಾಠ ಕಲಿಸ್ಬೇಕು ಅಂತ. ಅದಕ್ಕೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ನಾವು ಯಾವ ರೀತಿ ಓದ್ತೀವಿ ಆ ರೀತಿಯಲ್ಲಿ ಸರ್ಕಾರಗಳು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಆದರೆ ತೀರಾ ಒಳ್ಳೆ ಕೆಲಸ ಮಾಡಿ ಸರ್ಕಾರ ಎಲ್ಲ ಖಜಾನೆ ದುಡ್ಡನ್ನು ಹಾಳು ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಕಾಲ್ಫರ್ಮ್ ಮಾಡೋಕ್ಕೆ ಆಗಲಿಲ್ಲ ಅಂತಂದರೆ ನೀವು ಫೇಲ್ ಆಗ್ತೀರಿ. ದಯವಿಟ್ಟು ನನ್ನ ವಿನಂತಿ ಏನು ಅಂತಂದರೆ, ಕಾಲ್ಫಾರ್ಮ್ಗಳಾಗಲಿ, ವಿದ್ಯಾರ್ಥಿಗಳನ್ನು ಬೇಗ ಜಾಬ್ ತೋಡ್ರಿ. ವಿದ್ಯಾರ್ಥಿಗಳ ಪೇಷನ್ಸನ್ನು ನೀವು ದಯವಿಟ್ಟು ಪರೀಕ್ಷೆ ಮಾಡಬೇಡ್ರಿ ಅಂತೇಳಿ ವಿನಂತಿಸ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.